ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಸ್ವಚ್ಛ ಕಾವೇರಿಗಾಗಿ 15ನೇ ವರ್ಷದ ಕಾವೇರಿ ಜಾಗೃತಿ ರಥಯಾತ್ರೆಗೆ ತಲಕಾವೇರಿ ಕ್ಷೇತ್ರದಲ್ಲಿ ಚಾಲನೆ ನೀಡಲಾಯಿತು. ಕಾವೇರಿ ನದಿ ಸ್ವಚ್ಛತಾ ಆಂದೋಲನ ಮತ್ತು ಅಖಿಲ ಭಾರತೀಯ ಸನ್ಯಾಸಿ ಸಂಘ ಆಶ್ರಯದಲ್ಲಿ ಕಾವೇರಿ ರಿವರ್ ವಾಟರ್ ಪ್ರೊಟೆಕ್ಷನ್ ಟ್ರಸ್ಟ್, ಕಾವೇರಿ ರಿವರ್ ಸೇವಾ ಟ್ರಸ್ಟ್ ಹಾಗೂ ನಮಾಮಿ ಕಾವೇರಿ ಸಹಯೋಗದೊಂದಿಗೆ ತಲಕಾವೇರಿಯಿಂದ ಪುಂಪ್ಹಾರ್ವರೆಗೆ 3 ವಾರಗಳ ಕಾಲ ನಡೆಯಲಿರುವ ಯಾತ್ರೆಗೆ ತಲಕಾವೇರಿ ಕ್ಷೇತ್ರದಲ್ಲಿ ಬೆಂಗಳೂರು ಕೈಲಾಸ ಆಶ್ರಮದ ಜಗದ್ಗುರು ಜಯೇಂದ್ರಪುರಿ ಸ್ವಾಮೀಜಿಯವರು ಚಾಲನೆ ನೀಡಿದರು. कावेरी माता, जय जय माता, कावेरी माता, कावेरी माता, जय जय माता, जय कावेरी माता की जय. सामने ओरे बरतिद्दंದ್ರೆ ಸಾಂಗೆ ಅಳವತ್ತು जय जय माता, कावेरी माता, जय जय माता, कावेरी माता, जय जय माता, कावेरी माता, कावेरी माता, जय जय माता, कावेरी माता, कावेरी माता. சன்னியாசி சங்கத்தின் சார்பாக காவிரி நதிநீர் பாதுகாப்பு அறக்கட்டளையினுடைய இணைந்து 15வது ஆண்டாக காவேரி துலா தீர்த்த யாத்திரை இன்று தலைக்காவிரியிலிருந்து பெங்களூர் கைலாசர் ஆசிரமத்தினுடைய ஜனாதிபதி சுவாமி ஜெயேந்திரபுரி அவர்களால் துவக்கி வைக்கப்பட்டிருக்கிறது. இந்த யாத்திரை 11 ஆண்டுகளுக்கு முன்பு சுவாமிஜி ராமானந்த மகாராஜ் அவர்கள் துவக்கி வைத்த இந்த யாத்திரை 15 ஆண்டுகளாக நிறைவாக கர்நாடகா, ஆந்திரா மக்கள் மத்தியில் காவேரி நதியினை தூய்மையாக வைத்துக்கொள்ள வேண்டும், காவேரி அன்னையை வழிபாடு செய்ய வேண்டும், காவேரி அன்னைக்கு ஒவ்வொரு பௌர்ணமியிலும் அமாவாசை திருநாட்களில் ஆரத்திரி எடுத்து வழிபாடு செய்ய வேண்டும் என்ற புனிதமான ஒரு காரியத்தை கடந்த 15 ஆண்டுகளாக சுவாமிஜி தலைமையில் தமிழ்நாடு காவேரி யாத்திரையினுடைய தொடர் நிகழ்வாக நடத்தக்கூடிய பக்தர்களால் நிறைவாக செய்யப்பட்டு வருகிறது. இந்த ஆண்டு இன்று துவக்கப்பட்ட இந்த துவக்க விழாவும் 24 நாட்கள் 16/11/25 பூம்புகாரில் தலைக்காவிலிருந்து கொண்டு வரப்பட்ட புனித கலசங்கள் கடலில் சங்கமமாகக்கூடிய ஒரு நிகழ்வு நடைபெற இருக்கிறது. இந்த நிகழ்வில் கலந்து கொள்ள வருகை தந்திருக்கக்கூடிய ಈ ಕಾರ್ಯಕ್ರಮದಲ್ಲಿ ಸಹಯೋಗವನ್ನು ನೀಡಿದ್ದಾರೆ ಅಜ್ಜನಿಕಂಡ ಶ್ರೀ ಮಹೇಶ್ ನಾಚಯ್ಯ ಅವರು. ಈಗ ಎಲ್ಲರ ಪರವಾಗಿ ಈ ಅಖಿಲ ಭಾರತ ಸನ್ಯಾಸಿ ಸಂಘ ಮತ್ತು ಕಾವೇರಿ ಪವಿತ್ರ ಆಂದೋಲನ ಸಮಿತಿಯ ಸಹಯೋಗದಲ್ಲಿ ಎಲ್ಲ ಸರ್ಕಾರ ಮಾರ್ಗದರ್ಶನದಲ್ಲಿ ನಡೆಯತಕ್ಕಂಥ ಯಾತ್ರೆಯ ವೇಳೆ ಶುಭ ಕೋರಿ 2 ಆಶಯ ನುಡಿಗಳನ್ನು ಆಡಬೇಕು ಅಂತ ಕೇಳಿಕೊಂಡು. ನಮಸ್ಕಾರ. ಅತೀವ ಸಂತೋಷವಾಗ್ತಾ ಇದೆ. ಇವತ್ತಿನ ದಿವಸ ನಾವು ಈ ಒಂದು 15ನೇ ವರ್ಷದ ಏನು ಕಾವೇರಿ ನದಿ ಸ್ವಚ್ಛತಾ ಆಂದೋಲನವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಇದಕ್ಕೆ
ನಾನು ಇವತ್ತು ಒಂದು ಅತಿಥಿಯಾಗಿ ಇಲ್ಲಿ ಪಾಲ್ಗೊಳ್ಳಲಿಕ್ಕೆ ನನಗೆ ತುಂಬ ಸಂತೋಷವಾಗ್ತಾ ಇದೆ. ಇದೊಂದು ಪುಣ್ಯ, ಒಂದು ಭಾಗ್ಯ ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ. ಈ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಕಳೆದ 15 ವರ್ಷದ ಹಿಂದೆ ಏನು ನಮ್ಮ ಶ್ರೀ ಚಂದ್ರಮೋಹನ್ ಅವರು ಇಂಥ ಒಂದು ಪುಣ್ಯ ಕಾರ್ಯಕ್ಕೆ ಚಾಲನೆ ನೀಡಿ ಇವತ್ತು ಅದು ದಾಪುಗಾಲು ಹಾಕುತ್ತಾ ನಮ್ಮ ತಲಕಾವೇರಿಯಿಂದ ಕುಂಪುಹಾರ್ ತಮಿಳುನಾಡಿನವರೆಗೆ ನಮ್ಮ ಸ್ವಚ್ಛತಾ ಆಂದೋಲನ ಅಂದರೆ ನದಿ ತಟದ ತೀರದ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಹೋಗಬೇಕು. ನದಿ ತೀರ ಸ್ವಚ್ಛತೆಯಿಂದಿದ್ದರೆ ನಾವು ಏನು ಹೇಳ್ತಾ ಇದ್ದೀವಿ, ನಮ್ಮ ಕಾವೇರಿ ಇರ್ಬೋದು, ಗಂಗೆ ಇರ್ಬೋದು, ಯಮುನೆ ಇರ್ಬೋದು, ತುಂಗೆ ಇರ್ಬೋದು, ಇವೆಲ್ಲ ಒಂದು ಜೀವನಾಡಿ, ಒಂದು ಜೀವ ನದಿ. ಇದು ಅದರ ಜೀವ ಇದ್ದರೆ ಮಾತ್ರ ಈ ಇಡೀ ಮನುಸಂಕುಲ ಈ ಭೂಮಿಯಲ್ಲಿ ಉಳ್ಕೊಳ್ಳಿಕ್ಕೆ ಸಾಧ್ಯ. ನಾವು ಹೇಗೆ ಪ್ರಾಣಿ ಪಕ್ಷಿ ಜನವಲಯ ಮನುಕುಲ ಸ್ವಚ್ಛತೆಯನ್ನು ಕಾಪಾಡಲಿಕ್ಕೆ ಇಷ್ಟಪಡ್ತೀವಿ, ಹಾಗೆಯೇ ನಮ್ಮ ಸಂಸ್ಕೃತಿ, ನಮ್ಮ ಈ ಏನು ಸ್ವಾಭಾವಿಕ ನೈಸರ್ಗಿಕ ನಿಸರ್ಗ ಇದೆ ಅಂತ ಅದನ್ನು ನಾವು ಸ್ವಚ್ಛತೆಯಿಂದ ಕಾಪಾಡಿಕೊಂಡು ಹೋಗಬೇಕು. ಹಾಗಾದರೆ ಮಾತ್ರ ನಮ್ಮ ಭೂಮಿ ಭರತಖಂಡ, ಮುಖ್ಯವಾಗಿ ಭರತಖಂಡ ಅಂದರೆ ಒಂದು ಬಹುಸಂಸ್ಕೃತಿಯ ರಾಷ್ಟ್ರ. ಈ ಒಂದು ರಾಷ್ಟ್ರದಲ್ಲಿ ನಾವು ವೈವಿಧ್ಯತೆಯಿಂದ ನಾವು ಏಕತೆಯನ್ನು ಪಾಲನೆ ಮಾಡಿಕೊಂಡು ಎಲ್ಲರೂ ಸಮಾನರು. ಎಲ್ಲ ನಮ್ಮ ಭರತ ಭೂಮಿಯ ಈ ಭರತ ಖಂಡದ ಏನೊಂದು ಸಂಸ್ಕೃತಿ ಇದೆ ಅದನ್ನು ಉಳಿಸ್ಕೊಂಡು ಹೋಗಬೇಕು ಅಂತ ಹೇಳುವ ಒಂದು ಧ್ಯೇಯೋದ್ದೇಶದಿಂದ ನಮ್ಮ ಇಂಥ ಒಂದು ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ, ಅತಿ ಸಂತೋಷದಿಂದ ಹಾಗೂ ತಾಯಿ ಕಾವೇರಿಗೆ ಅರ್ಪಣೆ ಮಾಡಿ ಈ ಒಂದು ಕಾರ್ಯಕ್ರಮ ಕಾವೇರಿ ಮಾತಾ ಕಿ ಜೈ, ಕಾವೇರಿ ಮಾತಾ ಕಿ ಜೈ, ಕಾವೇರಿ ಮಾತಾ ಕಿ ಜೈ. ದಯವಿಟ್ಟು ಇಲ್ಲಿ ಬರಬೇಡಿ, ದಯವಿಟ್ಟು ಅಣ್ಣ ಒದ್ದೆ ಬಟ್ಟೆಯಲ್ಲಿ ಬರಬೇಡಿ. ಈ ಯಾತ್ರೆ ಕಾವೇರಿ ರಥ ದೇವಿ ಎಲ್ಲ ನದಿಗಳನ್ನು ಪ್ರತಿನಿಧಿಸುವ, ಎಲ್ಲ ನದಿಗಳನ್ನು, ಭಾರತದ ಎಲ್ಲ ಪುಣ್ಯ ನದಿಗಳನ್ನು ಪ್ರತಿನಿಧಿಸುವ ಸಪ್ತ ನದಿಗಳು ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ. ಅದಾದ ನಂತರ ಗಂಗಾ ತುಂಗಾಜ ಭದ್ರಾ ದಿನಕರ ತನಯ ಗಂಡಕಿ ಸ್ವರ್ಣರೇಖಾ ಕಾವೇರಿ ತಾಮ್ರಪರ್ಣಿ ಶುಭಕರ ಸರಯು ಬಾಹುದಾ ನರ್ಮದಾಕ್ಕೆಲ್ಲವನ್ನೂ ಪ್ರತಿನಿಧಿಸುತ್ತಾ ಪ್ರತಿ ವರ್ಷವೂ ಕೂಡ ತುಲಾ ಸಂಕ್ರಮಣದ ನಂತರ ಈ ಪುಣ್ಯಕ್ಷೇತ್ರದಿಂದ ದೇವಿ ಕಾವೇರಿ ಉದಿಸುವ ಜಾಗದಿಂದ ದೇವಿ ಕಾವೇರಿ ಹೋಗಿ ಸಮುದ್ರಕ್ಕೆ ಸೇರುವವರೆಗೂ ಈ ಸುಂದರವಾದ ಇವರೆರಡು ಮಾತಾಡ್ತಾರೆ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ಪೊನ್ನಂಪೇಟೆಯಲ್ಲಿ ನೂತನ ಕ್ರೀಡಾ ವಸತಿ ನಿಲಯ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಅಜ್ಜಿಕುಟ್ಟಿರ ಎಸ್ ಪೊನ್ನಣ್ಣ ಅವರು ಭೂಮಿ ಪೂಜೆಯಿಂದ ನೆರವೇರಿಸಿದರು. ಪ್ರಸ್ತುತ ವಸತಿ ನಿಲಯದಲ್ಲಿರುವ ವಿದ್ಯಾರ್ಥಿಗಳಿಗೆ ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ತೊಂದರೆ ಆಗದಂತೆ ಆದಷ್ಟು ಶೀಘ್ರವಾಗಿ ಉತ್ತಮ ಗುಣಮಟ್ಟದಲ್ಲಿ ಕಾಮಗಾರಿ ಪೂರ್ಣಗೊಳಿಸಬೇಕೆಂದು ಸಂಬಂಧಪಟ್ಟ ಗುತ್ತಿಗೆದಾರರಿಗೆ ಸೂಚನೆ ನೀಡಿದರು. ಬಳಿಕ ಮಾತನಾಡಿದವರು, ಸ್ಥಳೀಯ ಕ್ರೀಡಾ ಪ್ರತಿಭೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕೆಂಬ ಉದ್ದೇಶದಿಂದ ಕ್ರೀಡಾ ವಸತಿ ನಿಲಯ ನಿರ್ಮಿಸಲಾಗ್ತಾ ಇದ್ದು, ಸುಮಾರು 100 ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ ಒದಗಿಸುವಂತಹ ಕಟ್ಟಡ ನಿರ್ಮಾಣಕ್ಕೆ ಭೂಮಿ ಪೂಜೆಯಿಂದ ನೆರವೇರಿಸಲಾಗಿದೆ. ಈ ಹಿಂದೆ ಪೊನ್ನಂಪೇಟೆಯಲ್ಲಿ ವಸತಿ ನಿಲಯದ ವೀಕ್ಷಣೆ ಸಂದರ್ಭ ಕಟ್ಟಡ ದುಸ್ಥಿತಿಯಲ್ಲಿರುವುದನ್ನು ಮನಗಂಡು ನೂತನ ಕಟ್ಟಡ ನಿರ್ಮಾಣದ ಬಗ್ಗೆ ಚರ್ಚಿಸಲಾಯಿತು. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಬಜೆಟ್ ಮಂಡನೆಯ ಸಂದರ್ಭ ಕ್ರೀಡಾ ವಸತಿ ನಿಲಯ ನಿರ್ಮಾಣಕ್ಕೆ ಅನುದಾನ ಮಂಜೂರಾತಿ ಮಾಡಿದ್ದು, 5 ಕೋಟಿ ರೂಪಾಯಿ ಅನುದಾನದಲ್ಲಿ ಬಾಲಕಿಯರ ವಸತಿ ನಿಲಯದ ನಿರ್ಮಾಣದ ಬಗ್ಗೆ ಚರ್ಚಿಸಲಾಗಿದ್ದು, ಅನಂತರದ ದಿನಗಳಲ್ಲಿ ಬಾಲಕರ ಮತ್ತು ಬಾಲಕಿಯರ ಕ್ರೀಡಾ ವಸತಿ ನಿಲಯ ನಿರ್ಮಿಸಲು ತೀರ್ಮಾನಿಸಲಾಯಿತು ಎಂದರು. ಇಲ್ಲಿ ನಾವು ಭಾರತೀಯವರು ಇದ್ದರು, ಗೀತಾ ಇದ್ದರು, ಕುಶಲಪ್ಪ ಮಾಸ್ಟರ್ ಅವರ ಮಾರ್ಗದರ್ಶನದಲ್ಲಿ ಈ ವಸತಿ ನಿಲಯವನ್ನು ನಾವು ಅವತ್ತು ವೀಕ್ಷಣೆ ಮಾಡಿದ್ವಿ. ಜ್ಞಾಪಕದೇನೋ ಎಲ್ಲ ಕಡೆ ಸೋರ್ತಾ ಇತ್ತು. ಆಗ ಹೊಸ ನೂತನವಾಗಿ ಒಂದು ಕಟ್ಟಡ ಇಲ್ಲಿ ನಿರ್ಮಾಣ ಮಾಡಬೇಕು ಅಂಥೇಳಿ ಅವತ್ತೊಂದು ಕ್ರೀಡಾ ಕಾರ್ಯಕ್ರಮದಲ್ಲೂ ಕೂಡ ಭಾಷಣದಲ್ಲಿ ನಾನು ಹೇಳಿದ್ದನ್ನ ಇವತ್ತು ನೆನೆಸ್ಕೊಳ್ತಾ ಇದ್ದೀನಿ. ಹಾಗೆ ಚುನಾವಣೆಯ ನಂತರ ಸರ್ಕಾರ
ಬಂದು ಕ್ರೀಡಾ ಇಲಾಖೆಯ ಮೂಲಕ ಇದನ್ನು ಬಡ್ಜೆಟ್ನಲ್ಲೇ ಘೋಷಣೆ ಆಗಿರುವಂಥ ಕಾರ್ಯಕ್ರಮ, ಹೋದ ಬಡ್ಜೆಟ್ನಲ್ಲಿ ಘೋಷಣೆ ಆಗಿರೋ ಕಾರ್ಯಕ್ರಮ. 5 ಕೋಟಿ ರೂಪಾಯಿಯ ಅನುದಾನದಲ್ಲಿ ಹೆಣ್ಣು ಮಕ್ಕಳ ವಸತಿ ಕಟ್ಟಡ ಅಂತೇಳಿ ಘೋಷಣೆ ಆಯಿತು. ಆದರೆ ಇವತ್ತು ಕ್ರೀಡಾ ಇಲಾಖೆಯವರು ಎರಡು ಹೆಣ್ಣು ಮಕ್ಕಳಿಗೂ ಮತ್ತು ಗಂಡು ಮಕ್ಕಳಿಗೆ ಇಬ್ಬರಿಗೂ ಕೂಡ ಇವತ್ತು ವಸತಿ ನಿಲಯನ ಮಾಡಿದ್ದಾರೆ. 90 ಟೋಟಲ್ 90 ಸರ್. ಆ್ಯಕ್ಚುಲಿ ಗರ್ಲ್ಸು 50 ಮಾಡಿದ್ವಿ ಸರ್. ಸೊ 100 ಮಕ್ಕಳಿಗೆ ಅನುಕೂಲ ಆಗುವಂಥ ಒಂದು ವಸತಿ ನಿಲಯ. 100 ಮಕ್ಕಳಾದರೆ ನಾವು ಭರ್ತಿ ಮಾಡ್ಕೊಳೋದಕ್ಕೂ ಜಾಸ್ತಿ. ಈಗ ಎಷ್ಟು ಜನ ಇದ್ದಾರೆ? 63 ಇದ್ದಾರೆ. ಈಗ 63 ಇದ್ದಾರೆ. ಸೊ ಇನ್ನೂ ಒಂದು 37 ಹೆಚ್ಚು ಮಕ್ಕಳಿಗೆ ವಸತಿ ನಿಲಯದಲ್ಲಿ ಅವಕಾಶ ಸಿಗುತ್ತೆ, ಆಟ ಆಡಲಿಕ್ಕೆ ಅವಕಾಶ ಸಿಗುತ್ತೆ, ಅವ್ರ ತರಬೇತಿ ಪಡ್ಕೊಳ್ಳಿಕ್ಕೆ ಕೂಡ ಅವಕಾಶ ಸಿಗುತ್ತೆ. ಅದರಿಂದ ತಮ್ಮೆಲ್ಲರ ಪರವಾಗಿ, ಸಮಸ್ತ ಕೊಡಗಿನ ಜನತೆಯ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳು, ಇವತ್ತು ಅವರು ಕ್ರೀಡಾ ಇಲಾಖೆಯ ಸಚಿವರು ಕೂಡ, ಅವರಿಗೆ ಮತ್ತು ಸರ್ಕಾರಕ್ಕೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಕೊಡಗನ್ನು ವಿಶೇಷವಾಗಿ ಇವತ್ತು ಒಂದು ಕ್ರೀಡೆಗೆ ಪ್ರಸಿದ್ಧವಾಗಿರುವಂಥ ಜಿಲ್ಲೆ ಅಂತ ಗುರುತಿಸಿರೋದೇ ನಮ್ಮ ಸರ್ಕಾರ. ಯಾರೂ ಕೂಡ ಗುರುತಿಸಲಿಲ್ಲ, ಇದನ್ನು ತಾವು ತಿಳ್ಕೋಬೇಕು. ಇವತ್ತಾಗಿರುವಂಥ ಈ ವಸತಿ ನಿಲಯ ಇರ್ಬೋದು, ಟರ್ಫ್ ಮೈದಾನ ಇರ್ಬೋದು, ಇದೆಲ್ಲ ನಮ್ಮ ಅವಧಿಯಲ್ಲೇ ಆಗಿರುವಂಥದ್ದು. ಮತ್ತು ಹೊಸದಾಗಿ ಟರ್ಫ್ ರಿಪೇರಿಗೆ ಮತ್ತು ಈ ಅಲ್ಲಿ ವಾಟರ್ ಇದು ಮತ್ತು ಫೆನ್ಸಿಂಗ್ ಎಲ್ಲ ಸೇರಿ 3 ಕೋಟಿ 20 ಲಕ್ಷ ಮಾಡಿಸಿರೋದು. ಅದಕ್ಕೆ ಗೊತ್ತು ನನಗೆ. 3 ಕೋಟಿ 20 ಲಕ್ಷ ರೂಪಾಯಿಯನ್ನು ಘೋಷಣೆ ಮಾಡಿದ್ದಾರೆ. ಈಗ ಅದು ಆಗಾಗಲೇ ಕ್ರಿಯಾ ಯೋಜನೆ ತಯಾರಾಗಿದೆ. ಬಹುಶಃ ಟೆಂಡರ್ ಆಗಲಿ ಗೋಯಮ್ ಆಗಬೇಕು, ಇನ್ನು ಆಗಬೇಕು. ಅದನ್ನು ಬರೋ ತಿಂಗಳಲ್ಲಿ ಮಾಡಿಸಿ ಆ ಕಾರ್ಯಕ್ರಮ ಕೂಡ ಮಾಡೋಣ. ಮತ್ತು ಈಗಾಗಲೇ ತಮಗೆ ತಿಳಿದಂತೆ 11.5 ಎಕರ್ನಲ್ಲಿ ಬರ್ತಾ ಇರುವಂಥ ಒಂದು ಮಲ್ಟಿ ಸ್ಪೋರ್ಟ್ ಟ್ರೈನಿಂಗ್ ಆ್ಯಂಡ್ ರಿಹ್ಯಾಬಿಲಿಟೇಷನ್ ಸೆಂಟರ್ನ ಮಾಡ್ತಾಯಿದ್ವಿ. ಈಗ ಅದು ಕ್ರೀಡಾ ಇಲಾಖೆಗೆ ಅದನ್ನು ಹಸ್ತಾಂತರ ಮಾಡ್ತೀವಿ. ಆ ಜಾಗವನ್ನು 11.5 ಎಕರೆ ಜಾಗ ಇದೆ. ಅದರದ್ದೆಲ್ಲ ಪೂರ್ವಭಾವಿ ಸಿದ್ಧತೆಗಳು ನಡೆದಿದೆ. ಲೆವೆಲಿಂಗ್ ಕೆಲಸ ನಡೆದಿದೆ, ಕಾರ್ಡ್ ಕಡಿಯುವಂಥ ಕೆಲಸ ಕೂಡ ನಡೆದಿದೆ. 30-40 ಕೋಟಿ ರೂಪಾಯಿಯ ವೆಚ್ಚದಲ್ಲಿ ಈ ಕ್ರೀಡೆಗೆ ಒಂದು ಪ್ರೋತ್ಸಾಹ ನೀಡಲಿಕ್ಕೆ ಮಾತ್ರ ಅಲ್ಲ, ಈ ಜಿಲ್ಲೆಯ ಕೊಡುಗೆ ಏನಿದೆ ಕ್ರೀಡೆಗೆ ಅದನ್ನು ಗುರುತಿಸುವಂಥ ಒಂದು ಕ್ರೀಡಾ ಕೇಂದ್ರವನ್ನು ಅಲ್ಲಿ ನಿರ್ಮಾಣ ಮಾಡ್ತಾರೆ. ಅದರಿಂದ ಕ್ರೀಡೆ. ಈ ಸಂದರ್ಭ ಪೊನ್ನಂಪೇಟೆ ತಾಲೂಕು ತಹಶೀಲ್ದಾರ್ ಕೆಎನ್ ಮೋಹನ್ ಕುಮಾರ್, ಗ್ಯಾರಂಟಿ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಕಾಳಿಮಾಡ ಪ್ರಶಾಂತ್, ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಜಯಪ್ರಕಾಶ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ನಿರ್ದೇಶಕಿ ವಿಸ್ಮಯ ಚಕ್ರವರ್ತಿ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಚಂಪಾ ಗಗನ, ಪೊನ್ನಂಪೇಟೆ. ಮಡಿಕೇರಿ ನಗರಸಭಾ ವ್ಯಾಪ್ತಿಯಲ್ಲಿ ನಡೀತಾ ಇರುವ ಅಮೃತ್ ಕುಡಿಯೋ ನೀರಿನ ಯೋಜನೆಯ ಕಾಮಗಾರಿಯನ್ನು ತಕ್ಷಣ ಸ್ಥಗಿತಗೊಳಿಸಬೇಕು ಅಂತ ನಗರಸಭೆಯ ಮಾಜಿ ಸದಸ್ಯ ಕೆಎಂ ಗಣೇಶ್ ಒತ್ತಾಯಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಅಮೃತ್ ಕಾಮಗಾರಿ ಅವೈಜ್ಞಾನಿಕವಾಗಿ ನಡೀತಾ ಇದ್ದು ಯೋಜನೆ ಪೂರ್ಣಗೊಳ್ಳುವ ಬಗ್ಗೆ ವಿಶ್ವಾಸವಿಲ್ಲ ಅಂತ ಆರೋಪಿಸಿದರು. ಮಡಿಕೇರಿ ನಗರ ಬೆಟ್ಟ ಗುಡ್ಡಗಳಿಂದ ಕೂಡಿದ್ದು ಅಮೃತ್ ಯೋಜನೆ ಇಲ್ಲಿಗೆ ಪೂರಕವಾಗಿಲ್ಲ. ಸುಮಾರು 12 ವರ್ಷಗಳ ಹಿಂದೆ 49 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೊಂಡ ಯುಜಿಡಿ ಒಳಚರಂಡಿ ಯೋಜನೆ ವಿಫಲಗೊಂಡಿದೆ. ಇದೇ ಮಾದರಿಯಲ್ಲಿ 38 ಕೋಟಿ ರೂಪಾಯಿ ವೆಚ್ಚದ ಅಮೃತ್ ಯೋಜನೆ ಕೂಡ ವಿಫಲವಾಗಲಿದೆ. ಈಗಾಗಲೇ 25% ಕಾಮಗಾರಿ ಮುಗಿದಿದ್ದು ಇದು ಅವೈಜ್ಞಾನಿಕವಾಗಿದೆ. ಪೈಪ್ ಅಳವಡಿಕೆಗಾಗಿ ತೆಗೆದಿರುವ ಗುಂಡಿಗಳಿಂದ ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟಿವೆ. ವಾಹನಗಳ ಸಂಚಾರ ದುಸ್ತರವಾಗಿದೆ. ನಿರಂತರವಾಗಿ ಮಳೆಯಾಗ್ತಾ ಇರೋದ್ರಿಂದ ಈ ಗುಂಡಿಗಳಲ್ಲಿ ನೀರು ನಿಂತು ಭೂಕುಸಿತದಂತಹ ಅನಾಹುತಗಳು ಸಂಭವಿಸುವ ಸಾಧ್ಯತೆ ಹೆಚ್ಚು ಅಂತ ಗಮನ ಸೆಳೆದರು. ಇದು ಬಂದ ಸೇವಾ ಹೋದ ಸೇವಾ, ಯಾರ್ದ ದುಡ್ಡು ಎಲ್ಲರ ಜಾತ್ರೆ. ಇದು ಮುಗಿತು. ಎಲ್ಲಿ ಬೇಕಾದ್ರೂ ಹಾಕ್ಬೋದು, ಏನ್ ಬೇಕಾದ್ರೂ ಹಾಕ್ಬೋದು. ಇವತ್ತು ಕೇಂದ್ರ ಸರ್ಕಾರ ಕೊಡ್ತಾರೆ, ರಾಜ್ಯ ಸರ್ಕಾರ ಕೊಡ್ತಾರೆ. ನಾವು ಬರೋಣ, ಚರಂಡಿ ತೆಗೆಯುವ, ಗುಂಡಿ ಹಾಕುವ, ಅದರಲ್ಲಿ ಮುಚ್ಚುವ, ಹೋಗುವ, ಇಷ್ಟೇ ಅದಷ್ಟೇ. ಇವತ್ತು ಅವೈಜ್ಞಾನಿಕವಾಗಿ ತಾವು ಎಲ್ಲ ಕಡೆ ಒಂದ್ಸಲ ಹೋಗಿ ನೋಡಿ. ನಾನು ಒಂದು ಕಡೆ ನೋಡಿದ್ದೀನಿ. ಯಾಕಂದ್ರೆ ಇದು ಆಗ್ತಾ ಹೋಗ್ತಾ ಇದ್ದಾರೆ, ಅದು ಲಿಂಕ್ ಏನು, ಲಿಂಕ್ಗಳಿಲ್ಲ, ಸುಮ್ಮನೆ ಗುಂಡಿ ಹಾಕ್ತಾರೆ. ಇದು ಇದೇ KWS ಸುಮಾರು 8 ವರ್ಷದ ಹಿಂದೆ ನಾನು ಕೂಡ ನಗರಸಭಾ ಸದಸ್ಯರಾಗಿದ್ದೆ. ಅವತ್ತು ಸುಮಾರು 8 ವರ್ಷದ ಹಿಂದೆ ಇವತ್ತು ಬ್ಲಾಕ್ ಪೈಪ್ ಹಾಕ್ತಿದ್ದಾರೆ. ಆಗ ಒಂದು PVC ವೈಟ್ ಪೈಪ್, ಅದು 4 ಇಂಚು ಪೈಪ್ ಅನ್ನು ಹಾಕೊಂಡು ಹೋಗಿದ್ದಾರೆ.
ಆ ಪೈಪ್ ಇನ್ನೂ ಅದರೊಳಗೆ ಹಾಗೆ ಇದೆ, ಅದು ಕೂಡ ಕನೆಕ್ಷನ್ ಕೊಡಲಿಲ್ಲ. ಇವತ್ತು 6 ಇಂಚಿನ ದೊಡ್ಡ ದೊಡ್ಡ ಪೈಪ್ಗಳು ಎಲ್ಲ ಈಗ ಹೋಗ್ತಾ ಇದೆ. ಇಷ್ಟು ಇವತ್ತು ಮಡಿಕೇರಿ ನಗರಕ್ಕೆ ನೀವು ಕರೆಕ್ಟ್ ಆಗಿ ನೀರು ಬಿಟ್ರೆ ನಮ್ಗೆ ಯಾವುದೇ ಸಮಸ್ಯೆ ಇಲ್ಲ. ಇರೋ ಪೈಪಲ್ಲೇ ನಾವು ಇವತ್ತು ಮಡಿಕೇರಿ ನಗರವನ್ನ ಮೈಂಟೈನ್ ಮಾಡ್ಕೊಂಡು ಬರ್ಬೋದು. ಆದ್ರೆ ಇವತ್ತು ಆ ರೀತಿ ಮೈಂಟೈನ್ ಆಗ್ತಾ ಇದೆಯಾ? ಎಲ್ಲಾ ಕಡೆ ನೀವು 6 ಇಂಚಿನ ದೊಡ್ಡ ದೊಡ್ಡ ಪೈಪ್ಗಳನ್ನ ಅಂತ ಇದ್ರಿ. ಈ 6 ಇಂಚಿ ಪೈಪ್ಗಳಲ್ಲಿ ಅಷ್ಟು ಪ್ರೆಷರ್ ಸಿಗುವಂತ ನೀರು, ಒತ್ತಡ ಸಿಗುವಂತ ನೀರು ನಮ್ಗೆ ಸಿಗ್ತದ? ಈ 6 ಇಂಚಿ ಪೈಪ್ ಬರುವಾಗ ಅದರಿಂದ ಎಳಿಬೇಕಾದ್ರೆ ಎಷ್ಟು ಪ್ರೆಷರ್ ಬೇಕು? ಇದು ಟೆಕ್ನಿಕಲ್ ಆಗಿ ಆ ಇಂಜಿನಿಯರ್ ಇದಕ್ಕೆ ಸಂಬಂಧಪಟ್ಟವರು ಅದನ್ನ ನೋಡ್ಕೊಂಡು ಮಾಡಬೇಕು. ಸುಮ್ಮನೆ ಏನೋ ಒಂದು ಪೈಪ್ ಅನ್ನ ಹಾಕದ ಎಲ್ಲಾ ಕಡೆ 6 ಇಂಚ್ ಹಾಕೊಂಡು ಹೋದ್ರೆ ಪ್ರೆಷರ್ ಸಿಗುತ್ತೆ. ನಾವು ಮುಂಚೆ ಏನ್ ಮಾಡ್ತಿದ್ವಿ, ಮೈನ್ ಲೈನ್ ಇಂದ ನಮಗೆ 1 ಅಡಿ ಪೈಪ್ ಬಂದ್ರೆ ಈ ಕಡೆ ಬರುವಾಗ ಲೀಕ್ ಮಾಡಿ 4 ಇಂಚು ಮತ್ತೆ ಅದ್ರ ಕೆಳಗೆ 2 ಇಂಚು ಈ ರೀತಿ ಪೈಪ್ಗಳನ್ನು ಕೊಡುವಾಗ ಪ್ರೆಷರ್ ಹೆಚ್ಚು ಬಂದು ನೀರು ಮೇಲೆ ಆಗ್ತಿತ್ತು. ಇವತ್ತು ನಾನು ನೋಡ್ತಾ ಇದ್ದೀನಿ ಎಲ್ಲಾ ಕಡೆ 6 ಇಂಚು ಪೈಪ್ಗಳನ್ನು ಮಾತ್ರ ಆಗ್ತಾ ಇದೆ. ಹಾಗೆ ಈ 6 ಇಂಚು ಎಲ್ಲಾ ಕಡೆ 6 ಇಂಚ್ ಹಾಕಿದ್ರೆ ಪ್ರೆಷರ್ಗಳನ್ನ ಯಾವ ರೀತಿ ಕೊಡ್ತೀವಿ? ಇವತ್ತು ಹೇಳ್ತಿದ್ರು ಅದ್ರ ಜೊತೆಯಲ್ಲಿ ಕೇಳೋದು ಇಲ್ಲ ನಾವು ದೊಡ್ಡ ಮೋಟರ್ ತಂದು ಮೋಟರ್ನಲ್ಲಿ ಪ್ರೆಷರ್ ಹೊಡೆದು ನಾವು ಹಾಕಿಸ್ತೀವಿ. ಅಷ್ಟು ನೀರು ನಮ್ಮಲ್ಲಿ ಸ್ಟಾಕ್ ಮಾಡ್ಲಿಕ್ಕೆ ಇದೆಯಾ? ಮಡಿಕೇರಿ ನಗರಸಭೆಯಲ್ಲಿ ಅಷ್ಟು ದೊಡ್ಡ ನೀರನ್ನ ಸ್ಟಾಕ್ ಮಾಡುವಂತ ನೀವು ಟ್ಯಾಂಕ್ ಗಳನ್ನ ಮಾಡಿದ್ದೀರಾ? ಸುಮ್ಮನೆ ಜನರಿಗೆ ತೊಂದರೆ ಕೊಡುವಂತ ಕೆಲಸಗಳು ದಯವಿಟ್ಟು ಮಾಡಬೇಡಿ. ಇದು ನೀವು ಬೇಕಾದ್ರೆ ಹಣ ಮಾಡಲಿಕ್ಕೆ ಬೇಕಾದಷ್ಟಿದೆ. ಇವತ್ತು ಮಡಿಕೇರಿ ಸಮಸ್ಯೆಗಳು ಸಣ್ಣ ಒಂದೆರಡು ಸಮಸ್ಯೆ ಅಲ್ಲ, ಮಡಿಕೇರಿಯಲ್ಲಿ ಹಲವಾರು ಸಮಸ್ಯೆಗಳಿದೆ. ತಾವಾಗ ರೋಡ್ ನೋಡ್ಬೋದು. ಮಡಿಕೇರಿಯಲ್ಲಿ ಏನೋ ದಸರಾ ಸಮಯದಲ್ಲಿ ಏನೋ ಶೋಭಾಯಾತ್ರೆ ಹೋಗುವ ಸ್ವಲ್ಪ ರಸ್ತೆಗಳನ್ನ ಗುಂಡಿ ಮುಚ್ಚಿದ್ದು ಬಿಟ್ರೆ ಬಾಕಿ ಅದ್ರ ಹಿಂದೆ ನಾವೇನು ಟ್ಯಾಪ್ ನಿಲ್ಲಿಸ್ತೀವಿ ಅಲ್ಲಿ ಮುಂದೆ ಬಂದ ಪಾಪ ಟ್ಯಾಪ್ ಹಿಂದ್ಗಡೆ ಕೂಡ ಯಾವುದೇ ರಸ್ತೆಗಳು ಸರಿಯಾಗಿಲ್ಲ. ಉದಾಹರಣೆಗೆ ನಾವು ಇಲ್ಲೇ ನೋಡ್ಕೊಳ್ಬಹುದು, ನಮ್ಮ ಎಲ್ ರೋಡ್ ಯಾವ್ದು ನಮ್ಮ ರಾಜಶೇಖರ ರಾಮ ಮಂದಿರ ಪಕ್ಕದಲ್ಲಿ ಅದರ ಬ್ಯಾಕ್ ರೆಸ್ಟ್ ನೋಡಿ, ಎಲ್ ರೋಡ್ ಕಂಪ್ಲೀಟ್ ಹೋಗಿದೆ. ಮತ್ತೆ ಇಂಥ ಕೆಲಸಗಳನ್ನ ಮಾಡಿ ಇದು ಶಾಸಕರು ಕೂಡ ಇದರ ಬಗ್ಗೆ ಮುತುವರ್ಜಿಸಬಹುದು. ಇಲ್ಲ ಅಂತ ಹೇಳಿದ್ರೆ ಮಡಿಕೇರಿ ನಗರದಲ್ಲಿ ಸುಮ್ಮನೆ ಈ ರೀತಿ ಹಣನೂ ಕಳಕೊಳ್ಳುತ್ತೆ, ಒಂದು ಕಡೆ ಜನರಿಗೂ ಕೂಡ ಯಾವುದೇ ಪ್ರಯೋಜನ ಇದರಿಂದ ಬರೋದಿಲ್ಲ. ಮತ್ತೆ ನಾಳೆ ಎಲ್ಲಾದ್ರೆ ಈ ತರ ಮಳೆ ಇನ್ನು ಮುಂದಕ್ಕೆ ಮತ್ತೆ ಪುನಃ ಮಳೆ ಹೆಚ್ಚಾಗ್ತಾ ಹೋಗ್ತಾ ಇರೋದು ಈಗಾಗಲೇ ಹವಾಮಾನ ಇಲಾಖೆಯವರು ಹೇಳ್ತಿದ್ದಾರೆ. ಈಗ 2024 2025 ಮೇಯಿಂದ ಮತ್ತೆ ಪುನಃ ಮಳೆ ಸ್ಟಾರ್ಟ್ ಆಗಿದೆ. ಇವತ್ತು ಕೂಡ ನಾವು ಬಿಸಿಲು ಮುಖ ನೋಡಿಲ್ಲ, ಇವತ್ತು ಮಳೆಗಾಲ ಇನ್ನೂ ಕೂಡ ಮುಗಿಲಿಲ್ಲ. ಗೋಷ್ಠಿಯಲ್ಲಿ ಪುರಸಭೆಯ ಮಾಜಿ ಸದಸ್ಯ ಎಂಪಿ ಕೃಷ್ಣರಾಜು, ಪ್ರಮುಖರಾದ ಅನಿಲ್ ಕೃಷ್ಣಾನಿ, ಎಚ್ ಮಂಜುನಾಥ್, ಎಚ್ಆರ್ ಜಗದೀಶ್ ಹಾಗೂ ಎನ್ಸಿ ಸುನಿಲ್ ಪಾಲ್ಗೊಂಡಿದ್ದರು. ನವೆಂಬರ್ 1ರಂದು ವಿಜೃಂಭಣೆಯ ಕನ್ನಡ ರಾಜ್ಯೋತ್ಸವ ಆಚರಿಸಲು ಸಿದ್ಧತೆ ನಡೆಸಲಾಗ್ತಾ ಇದೆ ಎಂದು ಆಟೋ ಚಾಲಕರು ಹಾಗೂ ಮಾಲೀಕರ ಸಂಘದ ಅಧ್ಯಕ್ಷ ಉಮೇಶ್ ತಿಳಿಸಿದ್ದಾರೆ. ಸೋಮವಾರಪೇಟೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ. ನಿರಂತರವಾಗಿ ಕನ್ನಡ ಧ್ವಜ ಹಾರಿಸುವ ಸಂಕಲ್ಪದಿಂದ ನೂತನ ಧ್ವಜಸ್ತಂಭವನ್ನು ನಿರ್ಮಿಸಲಾಗ್ತಾ ಇದ್ದು ರಾಜ್ಯೋತ್ಸವದ ದಿನದಂದು ಉದ್ಘಾಟಿಸಲಾಗುವುದು ಎಂದರು. ಪತ್ರಕರ್ತರಿಗೆ ನನ್ನ ನಮಸ್ಕಾರಗಳು. ನಾವು 15ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದ್ದೀವಿ. ನಾನು ಪ್ರಥಮವಾಗಿ ಮಾಡಿದ ನಾನೇ ಸ್ಥಾಪಕ ಕೆಲಸ ಮಾಡಿದ್ದೀನಿ. ಆ ಕನ್ನಡ ರಾಜ್ಯೋತ್ಸವ ದಿನ ನಮಗೆ ಇಲ್ಲಿ ಕನ್ನಡ ಧ್ವಜಸ್ತಂಭ ಮಾಡಿಸ್ತಿದ್ದೀವಿ. ಅವತ್ತು ಓಪನ್ ಮಾಡ್ತಾ ಇದ್ದೀವಿ. ಇಲ್ಲಿ ವಿಜಯಪುರ ಪಕ್ಕ ಧ್ವಜಸ್ತಂಭ ಮಾಡ್ತಾ ಇದ್ದೀವಿ. ಕನ್ನಡ ಕೋಟೆ ಅವತ್ತು ಹಾರಗೆ ಮಾಡ್ತಾ ಇದ್ವಿ, ಅವತ್ತು ಓಪನ್ ಮಾಡ್ತಾ ಇದ್ದೀವಿ. ಮತ್ತೆ ಈ ಸಲ 50,000 ಎಲ್ಲ ಸಿಕ್ಕಿದ್ದೀವಿ. ಜೊತೆಗೆ ನಾವು ಪತ್ರಿಕೆ ಕೂಡ ಮಾಡಿ ಎಲ್ಲ ಚೆನ್ನಾಗಿ ಬರಬೇಕು. ನನ್ನ ಸಂಘದ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಶಫಿ ಮಾತನಾಡಿ, ನವೆಂಬರ್ 1ರ ಶನಿವಾರ ಬೆಳಗ್ಗೆ 8 ಗಂಟೆಗೆ ಪಟ್ಟಣದ ಕಕ್ಕೆಹೊಳೆ ಸಮೀಪ ಇರುವ ಬಸವೇಶ್ವರ ವೃತ್ತದ ಬಸವೇಶ್ವರ ಪ್ರತಿಮೆಗೆ ಮಾಲಾರ್ಪಣೆ ಮೂಲಕ ಅಂದಿನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ನಂತರ ಪಟ್ಟಣದ ಎಲ್ಲಾ ಪ್ರತಿಮೆಗಳಿಗೂ ಮಾಲಾರ್ಪಣೆ ಮಾಡಿ ನಂತರ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಲಾಗುವುದೆಂದರು. 10 ಗಂಟೆಗೆ ಖಾಸಗಿ ಬಸ್ ನಿಲ್ದಾಣದಲ್ಲಿ ನಿರ್ಮಿಸುವ ಭವ್ಯ ವೇದಿಕೆಯಲ್ಲಿ ರಾಜ್ಯೋತ್ಸವ ಕಾರ್ಯಕ್ರಮ ಉದ್ಘಾಟನೆ ನಡೆಯಲಿದೆ. ನಂತರ ಶಾಲಾ ವಿದ್ಯಾರ್ಥಿಗಳಿಗೆ ವಿವಿಧ ವಿಭಾಗಗಳಲ್ಲಿ ಕುಣಿಯೋಣು ಬಾರ ಎಂಬ ನೃತ್ಯ ಸ್ಪರ್ಧೆ ನಡೆಯಲಿದೆ ಎಂದು ತಿಳಿಸಿದರು. ಮಧ್ಯಾಹ್ನ 1 ಗಂಟೆಗೆ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ನಡೆಯಲಿದೆ. ಸಂಜೆ 5:30 ಗಂಟೆಗೆ ಸಮಾರೋಪ ನಡೆಯಲಿದ್ದು ಅನಂತರ ರಾಜ್ಯ ಮಟ್ಟದ ಮುಕ್ತ ನೃತ್ಯ ಕಲಾ ವೈಭವ ನೃತ್ಯ ಸ್ಪರ್ಧೆ ನಡೆಯಲಿದೆ. ವಿಜೇತರಿಗೆ ಪ್ರಥಮ ಬಹುಮಾನ 50,000 ನಗದು ಹಾಗೂ ಟ್ರೋಫಿ, ದ್ವಿತೀಯ 25,000 ಹಾಗೂ ಟ್ರೋಫಿ ಹಾಗೂ ತೃತೀಯ 15,000 ಹಾಗೂ ಟ್ರೋಫಿ ನೀಡಲಾಗುತ್ತೆ ಎಂದರು. ಚಾಲಕರು ಮತ್ತು ಮಾಲೀಕರ ಸಂಘ ಸೋಮವಾರಪೇಟೆ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ 18ನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನಾನು ಮೊಹಮ್ಮದ್ ಶಫಿಯಾದ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿ ಮಾತಾಡ್ತಾ ಇದ್ದೇನೆ. ವರ್ಷವನ್ನು ಪ್ರತಿ ಮಾಡ್ಕೊಂಡು ನಮಗೆ ಹಾಗೆ 18ನೇ ವರ್ಷದ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು
ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದವರು ನಾವು ಈ ಸತಿ ಮಾಡಬೇಕು ಅಂತ ನಮ್ಮ HR ಉಮೇಶ್ ಅವರ ಅಧ್ಯಕ್ಷತೆಯಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ದೀವಿ. ಹಾಗೆ ಮಾಡ್ತೇವೆ. ಅದಲ್ಲದೆ ಈ ಸತಿ ನಮ್ಮ ಮೇನಾಗಿ ಏನೊಂದು ವಿಚಾರ, ನಮ್ಮ ಕನ್ನಡದ ಒಂದು ಕನ್ನಡದ ಧ್ವಜಸ್ತಂಭವನ್ನು HR ಉಮೇಶ್ ಅವರ ಅಧ್ಯಕ್ಷತೆಯಲ್ಲಿ ಮಾಡ್ತಾ ಇದ್ದಾರೆ. ಯಾಕಂದರೆ ವರ್ಷಾನುಗಟ್ಟಲೆ ಕನ್ನಡ ಬೆಳಗಬೇಕು, ಕನ್ನಡದ ಬಾವುಟ ಹಾರಬೇಕು ಅನ್ನೋ ಕಾರಣದಲ್ಲಿ ಒಂದು ಧ್ವಜಸ್ತಂಭದ ಉದ್ಘಾಟನೆಯನ್ನು ನವೆಂಬರ್ 1 ಶನಿವಾರದಂದು ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿಕೊಂಡಿದ್ದೀವಿ. ಬೆಳಗ್ಗೆ ಕಕ್ಕೆ ಹೊಳೆ 7:30ಕ್ಕೆ ಶನಿವಾರದಂದು 7:30ಕ್ಕೆ ನಾವು ಮೊದಲು ಇಲ್ಲಿ ಧ್ವಜಾರೋಹಣ ಆದ ನಂತರ ಕೆಳಗೆ ಕಕ್ಕೆ ಹೊಳೆ ಹತ್ತಿರ ಹೋಗ್ತೇವೆ. ಅಲ್ಲಿ ಎಲ್ಲ ಬಸವೇಶ್ವರ ವೃತ್ತದಿಂದ ಹಿಡಿದು ಅಂಬೇಡ್ಕರ್ ವೃತ್ತದವರೆಗೆ ಎಲ್ಲ ಪ್ರತಿಮೆಗಳು ಮಾಲಾರ್ಪಣೆ ಜೊತೆಗೆ ನಮ್ಮ ಆಟೋ ಪ್ರೊಸೆಷನ್ ಜೊತೆಗೆ ನಾವು ಸ್ಟ್ಯಾಂಡಿಗೆ ಬರ್ತೇವೆ. ಹಾಗೆ ಸ್ಟ್ಯಾಂಡಿಗೆ ಬರೋಕ್ಕಿಂತ ಮುಂಚೆ ಒಂದು 8:30ಯಲ್ಲಿ ನಾವು ಹಾಸ್ಪಿಟಲ್ ಒಳ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ವರ್ಷ ಇಟ್ಟ ಹಾಗೆ ಈ ಸತಿನ ಮಾಡ್ತೇವೆ. ಹಾಗೆ ಅಲ್ಲಿಂದ ನಾವು ನಮ್ಮ JC ವೇದಿಕೆ ಹತ್ತಿರ ಬರ್ತೀವಿ. ಅಲ್ಲಿ ಬಂದಾಗ ನಮ್ಮ ಈ ಸ್ಕೂಲ್ ಮಕ್ಕಳು ಟ್ಯಾಬ್ಲೋ ಜೊತೆ ಬರ್ತಾರೆ. ಅವರಿಗೆ ಬೆಳಗಿನ ಉಪಹಾರ ಯೋಜನೆಯನ್ನು ಮಾಡಿ ನಂತರ ಸಂಜೆಯ ಕಾರ್ಯಕ್ರಮ ರಾಜ್ಯ ಮಟ್ಟದ ನೃತ್ಯ ಕಲಾ ವೈಭವ ಎಂಬುವ ಒಂದು ನೃತ್ಯ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದರಲ್ಲಿ ಮೊದಲ ಬಹುಮಾನ 50,000 ನಗದು ಮತ್ತು ಟ್ರೋಫಿ, ಎರಡನೇ ಬಹುಮಾನ 25,000 ನಗದು ಮತ್ತು ಟ್ರೋಫಿ, ಮೂರನೇ ಬಹುಮಾನ 15,000 ಮತ್ತು ಟ್ರೋಫಿ. ಹಾಗೂ ಎಲ್ಲ ತಂಡಗಳಲ್ಲಿ ಅತ್ಯುತ್ತಮವಾಗಿ ಯಾವ ತಂಡ ನೃತ್ಯ ಮಾಡುತ್ತದೋ ಆ ತಂಡಕ್ಕೆ ಸೂಪರ್ 7 ಟ್ರೋಫಿಯನ್ನು ನೀಡಲಾಗುತ್ತದೆ. ಸ್ಕೂಲ್ ಮಕ್ಕಳು ಹೋಗ್ತಾರೆ. ಹೋದ ನಂತರ ನಮ್ಮ ಈ ಸ್ಟೇಜ್ ಕಾರ್ಯಕ್ರಮ, ಬೆಳಗಿನ ಕಾರ್ಯಕ್ರಮ 10 ಗಂಟೆಗೆ ಅತಿಥಿಗಳ ಸಮಾರಂಭ ಉದ್ಘಾಟನೆ ಇರುತ್ತೆ. ಅದಾದ ನಂತರ ಮಕ್ಕಳ ಕುಣಿಯೋಳು ಬಾರ ಎಂಬ ಒಂದು ಡ್ಯಾನ್ಸ್, ಇದು ನೃತ್ಯ ಕಾರ್ಯಕ್ರಮ ಸ್ಕೂಲ್ ಮಕ್ಕಳಿಗೆ ಪ್ರಾಥಮಿಕ, ಪ್ರೌಢ ಹಾಗೂ ಕಾಲೇಜಿನವರಿಗಿರುತ್ತದೆ. ಅವರಿಗೆ ಟ್ರೋಫಿ ಮತ್ತು ಇಂಡಿವಿಜುವಲ್ ಇರುತ್ತೆ. ಸಂಘದ ಉಪಾಧ್ಯಕ್ಷ ಜೀವನ್, ಉಪಾಧ್ಯಕ್ಷ ಫೆಲಿಕ್ಸ್ ಹಾಗೂ ಸದಸ್ಯ ರವಿಕುಮಾರ್ ಪಾಲ್ಗೊಂಡಿದ್ದರು. ಕರ್ನಾಟಕ ಸರ್ಕಾರದ SFC ಅನುದಾನದಲ್ಲಿ ವಿರಾಜಪೇಟೆ ಪುರಸಭಾ ವ್ಯಾಪ್ತಿಯ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಆಯ್ದ ವಾರ್ಡ್ಗಳಿಗೆ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಅಜ್ಜಿಕುಟ್ಟಿರ S. ಪೊನ್ನಣ್ಣ ವಿಶೇಷ ಮುತುವರ್ಜಿಯಿಂದ ಮಂಜೂರಾದ 20 ಕೋಟಿ ರೂಪಾಯಿಗಳ ವಿಶೇಷ ಅನುದಾನಗಳ ಕಾಮಗಾರಿಗಳಿಗೆ ಪುರಸಭೆ ವ್ಯಾಪ್ತಿಯ ನಿಸರ್ಗ ಬಡಾವಣೆಯಲ್ಲಿ ಶಾಸಕ S. ಪೊನ್ನಣ್ಣ ಅವರು ಭೂಮಿ ಪೂಜೆಯಿಂದ ನೆರವೇರಿಸಿದರು. ಬಂದು ಆಗಲ್ಲ ಕಮ್ಮಿ ಆಯ್ತು. ನೀನು ಫೋನ್ ನಿಂತ್ರ ಇವ್ರಿಗೆ ಆಡ್ತಿ. ಅಯ್ಯೋ ಬಳಿಕ ಮಾತನಾಡಿದ ಅವರು, ಪುರಸಭಾ ವ್ಯಾಪ್ತಿಯ ಪ್ರಜೆಗಳಿಗೆ ಅನುಕೂಲ ಆಗಲಿ ಎಂದು ಈ ಭಾಗದ ಅಭಿವೃದ್ಧಿ ಕಾಮಗಾರಿಗಳಿಗೆ ಈಗಾಗಲೇ ಹಲವು ವಿಶೇಷ ಅನುದಾನಗಳನ್ನು ಒದಗಿಸಿದ್ದು, ಇದೀಗ SFC ಅನುದಾನದ ಮೂಲಕ ಮತ್ತಷ್ಟು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗುತ್ತೆ ಎಂದರು. ಸಾಮಾಜಿಕ ಜಾಲತಾಣದಲ್ಲಿ ರಸ್ತೆ ಗುಂಡಿಯ ಬಗ್ಗೆ ಬಿಜೆಪಿ ಇನ್ನಿಲ್ಲದಂತೆ ಅಪಪ್ರಚಾರ ಮಾಡ್ತಾ ಇದೆ. ಆದರೆ ಅವರ ಬಳಿ ಮಳೆಯಲ್ಲಿ ಕಾಮಗಾರಿ ನಡೆಸುವ ಯಂತ್ರ ಅಥವಾ ತಂತ್ರಜ್ಞಾನ ಇದ್ದರೆ ದಯವಿಟ್ಟು ನಮಗೆ ನೀಡಿ ಸಹಕರಿಸಿದರೆ ನಾವು ರಸ್ತೆ ಕಾಮಗಾರಿ ಮಳೆಯಲ್ಲೇ ನಡೆಸ್ತೇವೆ ಎಂದು ಶಾಸಕ S. ಪೊನ್ನಣ್ಣ ಬಿಜೆಪಿಯ ವಿರುದ್ಧ ಹರಿಹಾಯ್ದರು. ಅಲ್ಲ, ಅದಕ್ಕೆ ಬೈಕರಿಂದ
ತಗೋಬೇಕು ಆಮೇಲೆ ಸೈಡ್ ಹೊನ್ನಣ್ಣನಿಗೆ 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 ರಸ್ತೆ ಕುರಿತು ಬಿಜೆಪಿ ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇದೆ. ನನಗೂ ರಸ್ತೆ ಸ್ಥಿತಿ ಬಗ್ಗೆ ಅರಿವಿದೆ. ಆದರೆ ಅವರು ತಮ್ಮ ಕೆಲಸ ಏನು ಎಂದು ಮೊದಲು ತೋರಿಸಲಿ. ಸುಮ್ಮನೆ ಸುಳ್ಳು ಪ್ರಚಾರ ನಿಲ್ಲಿಸಲಿ. ಯಾರು ಕೆಲಸ ಮಾಡ್ತಾ ಇದ್ದಾರೆ ಎಂದು ಜನರೇ ತೀರ್ಮಾನಿಸಲಿ. ಈಗಾಗಲೇ ರಸ್ತೆ ಕಾಮಗಾರಿಗೆ 140 ಕೋಟಿ ರೂಪಾಯಿಗಳ ಟೆಂಡರ್ ಆಗಿದ್ದು, ಮಳೆ ನಿಲುಗಡೆಯಿಂದ ನಾವು ಕಾಯ್ತಾ ಇದ್ದೇವೆ. ಜೊತೆಗೆ 26 ಕೋಟಿ ರೂಪಾಯಿ ಗ್ರಾಮೀಣ ರಸ್ತೆಗೆ ಕ್ರಿಯಾ ಯೋಜನೆಯಿಂದ ರೂಪಿಸಲಾಗಿದೆ ಎಂದರು. देवस्य धीमहि धियो यो नः प्रचोदयात् कट्टाभेस्तं नारायण हरे महालाभहानुग्धा परमेश्वरिनधिं सुमङ्गले शिवे सर्वागे देवतमहालाभहानुग्धा परमेश्वरं भर्गो देवस्य धीमहि धियो यो नः प्रचोदयात् ಕಾಮಗಾರಿ ಬೇಗ ಮುಗಿಬೇಕು. ಓಕೆ ಮದಿ ರೈಟ್ ಅಪ್ ಓಡ್ತಾ ಅದೇ ಎಲ್ಲ ವಾರ್ಡ್ಗಳಲ್ಲಿ ನಡೀತಾ ಇರುವಂಥ ಅಭಿವೃದ್ಧಿ ಕಾಮಗಾರಿಗೆ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷ ಅನುದಾನವನ್ನು 20 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ. ಅದರ ಅಡಿಯಲ್ಲಿ ನಡೀತಾ ಇದೆ. ಇದರಿಂದ ನಾವು ಇವತ್ತು ಶೃಂಗೇರಿ ವಾರ್ಡಿನ ಎಲ್ಲ ನಾಗರಿಕರ ಪರವಾಗಿ, ರಾಜಪೇಟೆ ಪುರಸಭಾ ನಾಗರಿಕರ ಪರವಾಗಿ, ಪುರಸಭೆಯ ಪರವಾಗಿ ಮತ್ತು ನಾಡಿನ ಸಮಸ್ತ ಜನರ ಪರವಾಗಿ ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ಧನ್ಯವಾದಗಳನ್ನು ಬಯಸ್ತಾ ಇದ್ದೀನಿ. ಇಷ್ಟೊಂದು ದೊಡ್ಡ ಪ್ರಮಾಣದ ವಿಶೇಷ ಅನುದಾನವನ್ನು ಯಾವತ್ತೂ ಕೂಡ ಪಟ್ಟಣ ಪಂಚಾಯತಿಗಾಗಲಿ ಪುರಸಭೆಗಾಗಲಿ ಇವತ್ತವರೆಗೂ ನೀಡಿಲ್ಲ ಅಂತ ಹೇಳಿದ್ರೆ ತಪ್ಪಾಗ್ತದೆ. ಅದರಿಂದ ಇವತ್ತು ಅದನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಆಗಬೇಕಾಗಿರುವಂಥ ಎಲ್ಲ ಕಾಮಗಾರಿಗಳನ್ನು ಗುಣಮಟ್ಟವಾಗಿ ನೆರವೇರಿಸಿ, ಹಾಗೆ ಮತ್ತು ಭಾಳ ಮುಖ್ಯವಾಗಿ ಸಮಯಕ್ಕೆ ಸರಿಯಾಗಿ ನೆರವೇರಿಸುವಂಥ ಜವಾಬ್ದಾರಿ ನಮ್ಮೆಲ್ಲರ ನಾಗರಿಕರು ಬಂದು ನೋಡಿಕೊಂಡು ಯಾವ ರೀತಿ ನಡೀತಾ ಇದೆ ಅಂತ ಹೇಳುವಂಥ ಕೆಲಸವನ್ನು ನಾಗರಿಕರು ಮಾಡ್ತಾರೆ. ಆ ರೀತಿಯಾಗಲಿ ಬೇಗ ಆಗಲಿ ಗುಣಮಟ್ಟವಾಗಿ ಮತ್ತು ಭಾಳ ಸುಂದರವಾದಂಥ ಒಂದು ಶಿವನ ಪ್ರತಿಮೆಯನ್ನು ಪೋಸ್ಟರ್ ಹಾಕಿದ್ದಾರೆ. ಆ ರೀತಿಯಾದಂಥ ಪ್ರತಿಮೆ ಕೂಡ ಇಲ್ಲಿ ಸ್ಥಾಪನೆ ಮಾಡೋಣ. ಅದು ಈ ಅನುದಾನದಲ್ಲಿಲ್ಲ, ಆದರೂ ಕೂಡ ಅದನ್ನು ಸ್ಥಾಪನೆ ಮಾಡುವಂಥ ಕೆಲಸವನ್ನು ಮಾಡೋಣ. ಪುರಸಭೆ ವ್ಯಾಪ್ತಿಯಲ್ಲಿ ಕಾಮಗಾರಿಗಳನ್ನು, ರಸ್ತೆ, ಚರಂಡಿ, ಕಟ್ಟಡಗಳು ನಿರ್ವಹಿಸಲಿಕ್ಕೆ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ನೀಡಿದಂಥ ವಿಶೇಷ ಅನುದಾನ 20 ಕೋಟಿ ರೂಪಾಯಿಯ SFC ಎಂಬ ಒಂದು ಅನುದಾನದ ಅಡಿಯಲ್ಲಿ ಅದರ ಕಾಮಗಾರಿಯನ್ನು ಟೆಂಡರ್ ನಡೆದು ಗುತ್ತಿಗೆದಾರರನ್ನು ನೇಮಿಸಿ ಇವತ್ತು ಪ್ರಾರಂಭ ಮಾಡಿದ್ದೇವೆ. ನಿಸರ್ಗ ಬಡಾವಣೆಯಲ್ಲಿ ಇವತ್ತು ಗುದ್ಲಿ ಪೂಜೆಯ ಮೂಲಕ ಎಲ್ಲ ಕಾಮಗಾರಿಗಳು ಕೂಡ ಚೆನ್ನಾಗಿ ನೆರವೇರಲಿ, ಆದಷ್ಟು ಶೀಘ್ರವಾಗಿ ಗುಣಮಟ್ಟವಾಗಿ ಪೂರ್ಣಗೊಳ್ಳಲಿ ಅಂತೇಳಿ ನಾವೆಲ್ಲ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇವೆ. ಇವತ್ತು ಕಾಮಗಾರಿ ಪ್ರಾರಂಭ ಮಳೆ ನಿಂತಿದ ತಕ್ಷಣ ಆಗ್ತದೆ. ಈಗ ಪದೇ ಪದೇ ರಸ್ತೆಗಳ ವಿಚಾರವನ್ನು ಭಾರತೀಯ ಜನತಾ ಪಕ್ಷದವರು ಪ್ರಸ್ತಾಪ ಮಾಡ್ತಾಯಿದ್ದಾರೆ. ನಾನು ಅವರಿಗೆ ಪದೇ ಪದೇ ಒಂದೇ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ, ನೀವೇನು ಮಾಡಿದ್ದೀರಿ ಸ್ವಲ್ಪ ದಯವಿಟ್ಟು ತೋರಿಸಿ, ನಾವೇನು ಮಾಡ್ತಾಯಿದ್ದೀವಿ ಅಂತ ನಾವು ತೋರಿಸ್ತೀವಿ, ಜನ ತೀರ್ಮಾನ ಮಾಡ್ತೀವಿ, ಸುಳ್ಳು ಪ್ರಚಾರ ನಿಲ್ಲಿಸಿ ಅಂತೆಲ್ಲ. ಮತ್ತು ಮಳೆಯಲ್ಲಿ ಕಾಮಗಾರಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ರೀತಿಯಾದಂಥ ಒಂದು
ತಂತ್ರಜ್ಞಾನವೂ ಇಲ್ಲ, ಯಂತ್ರಜ್ಞಾನವೂ ಇಲ್ಲ. ಇವತ್ತು ಮಳೆನಲ್ಲೂ ಕೂಡ ರಸ್ತೆಯನ್ನು ಮಾಡಿದ್ರೆ ಅದು ನಿಲ್ತದೆ ಅಂತ ಅವ್ರ ಹತ್ರ ಏನಾರು ಹತ್ರ ಇದ್ದರೆ ದಯವಿಟ್ಟು ನಮಗೂ ಕೂಡ ಕೊಡಿ, ನಾವು ಅದನ್ನು ಬಳಸಿ ಮಾಡಿ. ಮಳೆ ಎಷ್ಟೇ ಸುರಿತಾ ಇದ್ರೂ ಕೂಡ ಮಾಡ್ತೀವಿ. ಇವತ್ತು 140 ಕೋಟಿ ರೂಪಾಯಿ ಅಷ್ಟು PWD ಕಾಮಗಾರಿಗಳಿಗೆ ಟೆಂಡರ್ ಆಗಿರುವಂಥದ್ದು ಬಹುತೇಕ ಟೆಂಡರ್ ಆಗಿದೆ. ಇನ್ನೊಂದು ಕೆಲವು ಟೆಂಡರ್ ಆಗುವಂಥದ್ದು ಪ್ರಾರಂಭ ಆಗಲಿಕ್ಕೆ ನಾವು ಕಾಯ್ತಾ ಇದ್ದೀವಿ. ಮಳೆ ನಿಲ್ಲಿ, ಆದರೆ ಮಳೆ ಬಹುಶಃ ನಮ್ಮ ಕೈನಲ್ಲಿಲ್ಲ, ಯಾಕೇನು ಇಲ್ಲ. ಮಳೆ ಯಾವಾಗ ಬರ್ತದೆ ಯಾವಾಗ ಹೋಗ್ತದೆ, ಅದು ಪ್ರಕೃತಿಯ ನಿಯಮ. ಹಾಗೆ ಗ್ರಾಮೀಣ ರಸ್ತೆಗಳು 26 ಕೋಟಿ ರೂಪಾಯಿಯಷ್ಟು ಇವತ್ತು ಕ್ರಿಯಾ ಯೋಜನೆ ಕೂಡ ತಯಾರಾಗಿದೆ. ಅದನ್ನು ಟೆಂಡರ್ ಮೂಲಕ ಮಾಡಿಸೋದು, ಕೆಲವು ನಿರ್ಮಿತಿ ಕೇಂದ್ರಗಳು ಈ ರೀತಿಯಾಗಿ ಮುಖ್ಯಮಂತ್ರಿಗಳು ನೀಡಿದಂಥ ಅನುದಾನದಲ್ಲಿ ಆ ಕಾಮಗಾರಿಗಳು ಪ್ರಾರಂಭ ಆಗಲು ತಯಾರಾಗಿದೆ. ಅದರಿಂದ ನನ್ನ ಅನಿಸಿಕೆ ಬಹುಶಃ 1 ವರ್ಷದಲ್ಲಿ ರಸ್ತೆಗಳಿಗೆ ಬೇರೆ ವಿದ್ಯುತ್ ಶಕ್ತಿ, ಆಸ್ಪತ್ರೆ, ಕಟ್ಟಡಗಳು, ಶಾಲೆಗಳು, ಹಾಸ್ಟೆಲ್ಗಳು ಇದೆಲ್ಲ ಬಿಟ್ಟು ಈ ಪ್ರಮಾಣದಲ್ಲಿ ಕಾಮಗಾರಿ ಯಾವತ್ತೂ ಕೂಡ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಲಿಲ್ಲ ಅಂತ ಹೇಳುವಂಥದ್ದು ನನ್ನ ವಿಶ್ವಾಸ. ಅದಕ್ಕೆ ಪ್ರತ್ಯೇಕವಾಗಿ ಯಾವುದಾದ್ರೆ ಮಾಹಿತಿ ಇದ್ದರೆ ದಯವಿಟ್ಟು ಕೊಡಲಿ, ನಾವು ಇನ್ನಷ್ಟು ಅನುದಾನ ತರುವಂಥ ಪ್ರಯತ್ನವನ್ನು ಮಾಡ್ತೀವಿ. ಇದು ಒಂದು ಆರೋಗ್ಯಕರವಾದಂಥ ಪ್ರಜಾಪ್ರಭುತ್ವ ವ್ಯವಸ್ಥೆ ಆಗಬೇಕು. ಯಾವತ್ತೂ ಮಾಡಿಲ್ಲ. 2 ವರ್ಷದಲ್ಲಿ ರಸ್ತೆ ಕೆಟ್ಟೋಗಿದೆ ಮಳೆಯಿಂದ. ಯಾರಿಂದ ನಾವು 2 ವರ್ಷ ಹಿಂದೆ ನಾವು ಯಾರು ಮಾಡಿರೋದು ಈ ರಸ್ತೆಗಳನ್ನ? ಇವತ್ತು ಕೆಟ್ಟು ಗುಂಡಿ ಬಿದ್ದಿದೆಯಲ್ಲ, ಅದಕ್ಕೆ ಅವರೇ ಕಾರಣಕರ್ತರು. ಆದರೆ ಆ ರೀತಿಯಾಗಿ ಆರೋಪ ಪ್ರತಿ ಆರೋಪ ಮಾಡಿಕೊಂಡು ನಾವು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಅದಕ್ಕೆ ಮಾಡ್ತಾಯಿದ್ದೀವಿ. ಮೊನ್ನೆ ಸಿದ್ದಾಪುರದಲ್ಲಿ ಮಾಡಿ ಅಂತೇಳಿ ಅವರು ಪಾಪ ಕೆಲಸ ಪ್ರಾರಂಭ ಮಾಡೋದು, ಮಳೆ ಸುರಿತು, ಕೆಸರಾಗಿದ್ದ ತಕ್ಷಣ ಬೆಳಗ್ಗೆಯಿಂದ ವಿಡಿಯೋ ಹಾಕ್ತೀವಿ, ಕೆಸರಾಗಿ ಹೋಗ್ತೀವಿ. ನಾವು ಮಳೆ ಇದೆ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಪ್ರತಿಭಟನೆ ಮಾಡ್ತೀವಿ, ಅಂಗಡಿ ಮುಚ್ತೀವಿ, ಮುಂಗಾರು ಮುಚ್ತೀವಿ ಅಂತ ಹೇಳ್ತಾರೆ. ಈ ರೀತಿಯಾಗಿ ದಾರಿ ತಪ್ಪಿಸುವಂಥ ಕೆಲಸವನ್ನು ನಿಲ್ಲಿಸಿ ಸಹಕಾರವನ್ನು ಕೊಡಿ. ಎಲ್ಲರೇ ತಪ್ಪಾಗಿದ್ದರೆ ಅದನ್ನು ತಿದ್ದೋದಕ್ಕೆ ನಾವೆಲ್ಲರೂ ಕೂಡ ತಯಾರಾಗಿದ್ದೀವಿ, ನಾನು ಕೂಡ ಇದ್ದೀನಿ, ಸರ್ಕಾರ ಕೂಡ ತಯಾರಾಗಿದೆ. ಅದೇ ರೀತಿಯಾಗಿ ಕೆಲಸ ಆಗಲಿ. ಈಗ ಈ 20 ಕೋಟಿ ರೂಪಾಯಿಯಲ್ಲಿ ಬಹುತೇಕ ರಸ್ತೆಗಳಿಗೆ, ಕಾಮಗಾರಿಗಳಿಗೆ, ಮಾರ್ಕೆಟ್ ಕಟ್ಟಡಕ್ಕೆ, ಪಂಜರ್ಪೇಟೆ ಮುಖ್ಯ ರಸ್ತೆಗೆ ಮತ್ತು ಮೂರ್ನಾಡು ರಸ್ತೆ, ಚಿಕ್ಕಪೇಟೆ ಮೂರ್ನಾಡು ರಸ್ತೆಗೆ ಇದೆಲ್ಲದಕ್ಕೂ ಕೂಡ ಅನುದಾನವನ್ನು ಬಳಸ್ತಾ ಇದ್ದೀವಿ. ಮತ್ತು ಅದಲ್ಲದೆ ವಿರಾಜಪೇಟೆಯ ಮುಖ್ಯ ರಸ್ತೆ ಏನಿದೆ, ನಮ್ಮ ದೇವಸ್ಥಾನದಿಂದ, ಬೆಟ್ಟದ ದೇವಸ್ಥಾನದಿಂದ ಹಿಡಿದು ಇದು ಮೀನುಪೇಟೆ ಮತ್ತು ಇದು ನಮ್ಮ ಪೊಲೀಸ್ ಸ್ಟೇಷನ್ವರೆಗೂ ಆ ರಸ್ತೆ ಕಾಮಗಾರಿ ಕೂಡ ಟೆಂಡರ್ ಆಗಿದೆ. 5 ಕೋಟಿ 60 ಲಕ್ಷ ರೂಪಾಯಿಯಲ್ಲಿ ಆ ಕೆಲಸ ಕೂಡ ಪ್ರಾರಂಭ ಆಗಬೇಕು. ಸ್ವಲ್ಪ ಅಗಲೀಕರಣಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂತ ಕಾಯ್ತಾ ಇದ್ದೀವಿ. ಮಾಡಿಕೊಟ್ರೆ ಅದನ್ನು ಅಗಲೀಕರಣ ಮಾಡ್ತೀವಿ. ಕೊಟ್ಟಿಲ್ಲ ಅಂತ ಹೇಳಿದ್ರೆ ಹಾಗೆ ರಸ್ತೆ ಕಾಮಗಾರಿ ಮಾಡ್ತೀವಿ. ಈ ರೀತಿಯಾದಂಥ ಕೆಲಸಗಳು, ಕಾಮಗಾರಿಗಳು ಯಾವತ್ತೂ ಕಾಣದಂಥ ರೀತಿಯಲ್ಲಿ ವಿರಾಜಪೇಟೆ ಕ್ಷೇತ್ರದಲ್ಲಿ ನಡೀತಾ ಇದೆ. ಜನ ಪ್ರೀತಿ ತೋರಿಸ್ತಾ ಇದ್ದಾರೆ, ಸಹಕಾರವನ್ನು ನೀಡ್ತಾ ಇದ್ದಾರೆ, ವಿಶ್ವಾಸವನ್ನು ತೋರಿಸ್ತಾ ಇದ್ದಾರೆ. ಅದು ಭಾಳ ಮುಖ್ಯ. ಗುಣಮಟ್ಟವಾಗಬೇಕು ಕೆಲಸ ಅಂತ ಹೇಳುವಂಥದ್ದು ನನ್ನ ಒತ್ತಾಯ. ಪ್ರಾಮಾಣಿಕವಾಗಿ ಕೆಲಸ ಆಗಬೇಕು ಅಂತ ಗುತ್ತಿಗೆದಾರರು ಇದ್ದಾರೆ, ಅವ್ರು ಕೇಳಿಸ್ಕೊಳ್ತಾ ಇದ್ದಾರೆ. ಅಷ್ಟೇ ಜವಾಬ್ದಾರಿ ನಾಗರಿಕರ ಮೇಲೆ ಕೂಡ ಇರ್ತದೆ. ಯಾಕಂದರೆ ಅವರು ಇಲ್ಲೇ ಇರ್ತಾರೆ, ಅವರು ಅದನ್ನು ವೀಕ್ಷಣೆ ಮಾಡಬೇಕು, ಪ್ರಶ್ನೆ ಮಾಡಬೇಕು. ಅವ್ರಿಗೆ ಸರಿಯಾದ ದಾರಿಯಲ್ಲಿ ಅವ್ರು ಕೆಲಸ ಮಾಡುವಂಥ ರೀತಿಯಲ್ಲಿ ನೀವು ಕೂಡ ನೋಡ್ಕೋಬೇಕು ಅಂತ ಎಲ್ಲರಲ್ಲೂ ಕಳಕಳಿಯಿಂದ ಮನವಿ. ಸಾಮಾಜಿಕ ಜಾಲತಾಣಗಳೇ ಹೆಚ್ಚು ಪ್ರಭಾವ ಬೀರ್ತಾ ಇರುವ ಇಂದಿನ ದಿನಗಳಲ್ಲಿ ಪುಸ್ತಕಗಳನ್ನು ಓದುವವರ ಸಂಖ್ಯೆ ಬಹಳ ವಿರಳ ಎನ್ನುವ ಮಾತಿದೆ. ಆದರೆ ಪ್ರಪಂಚಕ್ಕೆ ಬರವಣಿಗೆ ನೀಡುವ ಅಮೂಲ್ಯವಾದ ಸಾರವೊಂದ AI ಅಥವಾ ಗೂಗಲ್ ತಂತ್ರಜ್ಞಾನ ನೀಡಲು ಸಾಧ್ಯವಿಲ್ಲವೆಂದು ಸಾಹಿತಿ ಹಾಗೂ ಸಮಾಜ ಸೇವಕಿ ಬಾಳೇಟಿರ ಸೀತಮ್ಮ ವಿವೇಕ್ ಅಭಿಪ್ರಾಯಪಟ್ಟಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಲೇಖಕಿ ಕೊಟ್ಟಂಗಡ ಕವಿತಾ ವಾಸುದೇವ್ ಅವರು ರಚಿಸಿರುವ ಕೊಡವ ಮಕ್ಕಳ ಕೂಟದ 119ನೇ ಪುಸ್ತಕ ಬಯಂದ ಬಾಳು ಕೊಡವ ಕೃತಿಯ ಬಿಡುಗಡೆ ಸಮಾರಂಭದಲ್ಲಿ ಅತಿಥಿಗಳಾಗಿ ಪಾಲ್ಗೊಂಡು ಅವರು ಮಾತನಾಡಿದರು. ಯಾವುದೇ ನಿರೀಕ್ಷೆಗಳಿಲ್ಲದೆ ಸಾಹಿತ್ಯವೊಂದ ಸಮಾಜಕ್ಕೆ ಧಾರೆ ಎರೆಯಬೇಕು, ಆಗ ಸಮಾಜ ಅದನ್ನ ಉತ್ತಮ ರೀತಿಯಲ್ಲಿ ಸ್ವೀಕರಿಸುತ್ತೆ ಎಂದರು. ಕವಿತಾ ವಾಸುದೇವ್ ಅವರು ರಚಿಸಿರುವ ಬಯಂದ ಬಾಳು ಕಾದಂಬರಿ ನನ್ನನ್ನು ಹೆಚ್ಚು ಕಾಡಿತು. ದಾಖಲೆಯ 119 ಪುಸ್ತಕಗಳನ್ನು ಹೊರತರುವ ಮೂಲಕ ಕೊಡವ ಮಕ್ಕಳ ಕೂಟದ ಅಧ್ಯಕ್ಷ ಬೊಳ್ಳಜಿರ ಅಯ್ಯಪ್ಪ ಅವರು ದೊಡ್ಡ ಸಾಧನೆಯನ್ನೇ ಮಾಡಿದ್ದಾರೆ ಎಂದು ಸೀತಮ್ಮ ವಿವೇಕ್ ಮೆಚ್ಚುಗೆ ವ್ಯಕ್ತಪಡಿಸಿದರು. ಸಾಹಿತ್ಯ ಅನ್ನೋದು ಇಲ್ಲಿವರೆಗೆ ಯಾವುದೇ ಭಾಷೆ, ಯಾವುದೇ ಜನಾಂಗ ಯಾವುದನ್ನಾದ್ರೂ ಗುರುತಿಸಿದೆ ಅಂದರೆ ಅದು ದಾಖಲಾಗಿರುವಂಥ ಬರವಣಿಗೆಗಳಿಂದಲೇ ಅದು ಸಾಧ್ಯ ಆಗಿರುವಂಥದ್ದು. ಕೊಡಗಿಗೆ ವಿಶೇಷವಾದ ಸಂಸ್ಕೃತಿ ಇದೆ, ನೆಲೆ ಇದೆ. ಇದು ಕೊಡಗಿನ, ನಾನೀಗ ಹಾಸನದಲ್ಲಿ ನೆಲೆಸಿರೋದು. ಕೊಡಗಿನ ಸಂಸ್ಕೃತಿ ಬಗ್ಗೆ ನಾನು ಅಲ್ಲಿ ಆಕಾಶವಾಣಿಗೆ ಏನಾದರೂ ಮಾತಾಡಿದ್ದೀನಿ ಅಂತಂದರೆ ಅವರು ತುಂಬ ಆಶ್ಚರ್ಯದಿಂದ ಅದನ್ನು ಕೇಳ್ತಾರೆ. ಅಂದರೆ ಈ ಪಕ್ಕದ ಜಿಲ್ಲೆಯಲ್ಲೇ ಈ ಕೊಡಗಿನ ವಿಶೇಷತೆ ಏನಿದೆ ಅಂತ ಅನ್ನೋದು ಗೊತ್ತಿಲ್ಲ ಜನರಿಗೆ. ಸೊ ಈ ಥರ ಬರವಣಿಗೆಗಳು ಬಂದಾಗ ಜನರಿಗೆ ಇದನ್ನೆಲ್ಲ ವ್ಯಕ್ತಪಡಿಸುವಾಗ ಅವರು ಅದಕ್ಕೆ ಕೊಡುವ ಬೆಲೆ, ಮೌಲ್ಯ ಇನ್ನೂ ಹೆಚ್ಚಾಗುವುದಲ್ಲದೆ ಈ ಕೊಡಗಿನ ವಿಶೇಷತೆ ಇನ್ನೂ
ಮುಂದೆನೂ ಸಹ ಉಳಿದುಕೊಳ್ಳುತ್ತೆ ಅನ್ನೋದು ನನ್ನ ಭಾವನೆ. ಅದು ಉಳಿದುಕೊಳ್ಬೇಕು ಸಹ. ನನ್ನ ಮನೆಯವರು ಕೂಡ ಹೇಳ್ತಾರೆ, ಸಾಮಾಜಿಕ ಜಾಲತಾಣದ ಯುಗ ಇದು, ಇಂಥ ಪುಸ್ತಕನ ಯಾರು ಓದ್ತಾರೆ ಅಂತ. ಅವ್ರು ಮಾತ್ರ ಅಂತಲ್ಲ, ತುಂಬ ಜನ ಅದನ್ನೇ ಹೇಳ್ತಾ ಇದ್ರು. ಬಟ್ ಹಾಗೆಂದ ಅವರು ನನಗೆ ಎಲ್ಲದಕ್ಕೂ ಪ್ರೋತ್ಸಾಹ ಮಾಡಿದ್ರು, ಇಲ್ಲ ಅಂತಲ್ಲ. ಬಟ್ ಅವರು ಹೇಳಿದ್ರಲ್ಲಿ ಅವರೊಬ್ಬರು ಸಾಫ್ಟ್ವೇರ್ ಇದೆ, ಅವರು ಏನು ಓದ್ತಾರೆ ಅದು ಪ್ರಪಂಚ ಮಟ್ಟದಲ್ಲಿ ನೋಡ್ತಾರೆ ಅವರು. ಆ ಕಾರಣದಿಂದ ಸೋಷಿಯಲ್ ಮೀಡಿಯಾ ಜನರು ರೀಲ್ಸ್ ಬಗ್ಗೆ ಅದ್ರ ಬಗ್ಗೆ ಫೋಕಸ್ ಮಾಡ್ತಾರೆ, ಓದ್ಲಿಕ್ಕೆ ಇಂಟ್ರೆಸ್ಟ್ ತೋರಿಸಲ್ಲ ಅಂತ. ಬಟ್ ನನ್ನ ಉತ್ತರ ಅವ್ರಿಗೆ ಏನಾಗಿತ್ತು ಅಂತಂದರೆ, ಈಚ್ ಇಂಡಿವಿಜುವಲ್ ಆರ್ ಡಿಫ್ರೆಂಟ್. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ವೈಯಕ್ತಿಕವಾದ ಕೌಶಲ್ಯತೆ ಇದೆ. ಸೊ ಅದನ್ನು ಬರವಣಿಗೆ ರೂಪದಲ್ಲಿ ತಂದು ಅದನ್ನು ಸಮಾಜಕ್ಕೆ ಕೊಡುವುದರಿಂದ ತುಂಬ ವಿಷಯಗಳು ಹೊರಬರುತ್ತೆ. ಅದನ್ನು ಆಗಲಿ ಗೂಗಲ್ ಆಗಲಿ ಕೊಡಲಿಕ್ಕಾಗಲ್ಲ. ನಿಮ್ಮ ಜ್ಞಾನ, ನಿಮ್ಮ ಸಂಶೋಧನೆ ಏನಿದೆ ಅದು ನಿಮ್ಮದೇ ಆಗಿರುತ್ತೆ. ನೀವು ಬರೆದ ಮೇಲೆ ಅವರು ಅದನ್ನು ಹೇಳಿದರು, ಕೃತಿ ಚೌರ್ಯ ಮಾಡ್ತಾರೆ, ನೀವು ಹೇಳಿದ್ದನ್ನೇ ಅಥವಾ ಇನ್ನೊಬ್ರು ಹೇಳಿದ್ದನ್ನೇ ನೀವು ಬರೆಯೋದು ಅಂತ. ಅದಲ್ಲದೇನೂ ಬರವಣಿಗೆಯಲ್ಲಿ ಇನ್ನೊಂದು ವಿಶೇಷತೆಯನ್ನು ತರಬಹುದು. ಆ ವಿಶೇಷತೆ ಸಮಾಜಕ್ಕೆ ಬೇಕಾಗಿರುತ್ತೆ. ನಾವು ಯಾವ ನಿರೀಕ್ಷೆ ಇಲ್ಲದೆ ಅದನ್ನು ಸಮಾಜಕ್ಕೆ ಕೊಟ್ಟಾಗ ಸಮಾಜದಲ್ಲಿ ಅದು ಬದಲಾವಣೆ ಆಗಲಿಕ್ಕೆ ಮಾಧ್ಯಮ ಆಗುತ್ತೆ. ಹಾಗೆ ತುಂಬ ದೊಡ್ಡ ದೊಡ್ಡ ಬರವಣಿಗೆಗಾರರು ಅದೇ ಕೆಲಸವನ್ನು ಮಾಡಿರೋದು. ನಮ್ಮ ಸ್ವತಂತ್ರ ಚಳವಳಿಯಿಂದ ಹಿಡಿದು ಪ್ರತಿಯೊಂದಕ್ಕೂ ಪತ್ರಿಕೆಗಳು, ಮಾಧ್ಯಮಗಳು ಎಷ್ಟು ಕೆಲಸ ಮಾಡಿದೆ ಅಂತ ನಮ್ಗೆ ಗೊತ್ತು. ಅವೆಲ್ಲ ವೈಯಕ್ತಿಕವಾಗಿ ಬಾಯಂದಬಾಳ್ ಕೃತಿ ಬಿಡುಗಡೆಗೊಳಿಸಿ ಮಾತನಾಡಿದ ಸುಂಟಿಕೊಪ್ಪ ಕೊಡವ ಸಮಾಜದ ಕಾರ್ಯದರ್ಶಿ ಅಜ್ಜಿಕುಟೀರ ಸಿ ಗಿರೀಶ್ ಅವರು ಯುವ ಬರಹಗಾರರು ಪುಸ್ತಕ ರಚನೆಯಲ್ಲಿ ಹೆಚ್ಚು ತೊಡಗಿಸಿಕೊಳ್ಳಬೇಕೆಂದರು. ಪ್ರಕಟಪಡಿಸಿದ್ದು ಇದು 119ನೇ ಮೆಂಟಲಾಗಿ ಈ ಪುಸ್ತಕವನ್ನು ಇವತ್ತು ಇಲ್ಲಿ ಬಿಡುಗಡೆಗೊಳಿಸ್ತಾ ಇದ್ದೇವೆ. ಇದೊಂದು ಮಹತ್ ಕಾರ್ಯ. ಇಂಥ ಒಂದು ಮಹತ್ ಕಾರ್ಯವನ್ನು ನಡೆಸಿದಂಥ ಕೊಡವ ಮಕ್ಕಳ ಊಟದ ಎಲ್ಲ ಪದಾಧಿಕಾರಿಗಳಿಗೆ ಇನ್ನಷ್ಟು ಶಕ್ತಿ ತುಂಬಿ ಇನ್ನಷ್ಟು ಸಾಹಿತ್ಯ ಮುಂದೆ ಬರುವಂತಾಗಲಿ. ಯುವ ಸಾಹಿತಿಗಳು ಬರೆದಂಥ ಬೇರೆ ಬೇರೆ ಪುಸ್ತಕ ರೂಪದಲ್ಲಿ ಮಾಡಿ ಸಾರ್ವಜನಿಕರಿಗೆ ಇದನ್ನು ಓದಲಿಕ್ಕೆ ಗುಣಪಡಿಸುವಂಥ ಕಾರ್ಯ ಇನ್ನಷ್ಟು ಮುಂದುವರಿಲಿ ಅಂತ ನಾನು ಅವರಿಗೆ ಅಭಿನಂದನೆಗಳು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಈ ವೇದಿಕೆಯಲ್ಲಿ ಇರುವಂಥ ಪುಸ್ತಕ ಬರಹಗಾರ ಇರ್ಬೋದು, ಇನ್ನಿತರ ಗಣ್ಯ ಈ ಒಂದು ಸಾಹಿತ್ಯ ಕ್ಷೇತ್ರಕ್ಕೆ ಬೇರೆ ಬೇರೆ ರೂಪದಲ್ಲಿ ಸಹಾಯ ಹಸ್ತ ನೀಡಿ ಬೆನ್ನು ತಟ್ಟುವಂಥ ಇರುವಂಥ ಅತಿಥಿಗಳು ನಮ್ಮೊಂದಿಗೆ ಎಲ್ಲ ನೋಡಲಿಕ್ಕೆ ಯುವಕರಿದ್ದಾರೆ. ಇಂಥ ಯುವ ಜನತೆ ಇಂಥ ಸತ್ಕಾರ್ಯಕ್ಕೆ ಮುಂದಕ್ಕೆ ಬಂದರೆ ಮುಂದಿನ ದಿವಸಗಳಲ್ಲಿ ಇನ್ನಷ್ಟು ಈ ಸಾಹಿತ್ಯ ಲೋಕದಲ್ಲಿ ಬಹಳಷ್ಟು ಪುಸ್ತಕಗಳು ಬೇರೆ ಬೇರೆ ಜನಸಾಮಾನ್ಯರಿಗೆ ಅನುಕೂಲ ಆಗುವಂಥ ಮಾಹಿತಿಗಳು ಬರುವಂಥ ಅರ್ಥದಲ್ಲಿ ಹೇಳುವ ನಿಟ್ಟಿನಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕೊಡವ ಮಕ್ಕಳ ಕೂಟದ ಅಧ್ಯಕ್ಷ ಬಳ್ಳಾಜಿರ ಬಿ ಅಯ್ಯಪ್ಪ ಅವರು ಕೂಟದ ಮೂಲಕ 2024ನೇ ಇಸವಿಯಲ್ಲಿ 27 ಮತ್ತು 25ರಲ್ಲಿ ಜನವರಿಯಿಂದ ಇಲ್ಲಿಯವರೆಗೆ ಸುಮಾರು 13 ಪುಸ್ತಕಗಳನ್ನು ಬಿಡುಗಡೆಗೊಳಿಸಲಾಗಿದೆ ಎಂದರು. 5ನೇ ಇಸವಿಯಲ್ಲಿ 13 ಪುಸ್ತಕಗಳನ್ನು ಲೋಕಾರ್ಪಣೆ ಮಾಡಿ ಆ ಪುಸ್ತಕಗಳು ಈಗಾಗಲೇ ಲೋಕಾರ್ಪಣೆಗೆ ಮುದ್ರಣ ಹಂತದಲ್ಲಿದೆ. ಹಾಗೆ ನಾವು ವರ್ಷ ಪ್ರತಿ ಹೊಸ ಬರಹಗಾರರನ್ನ ರಚಿಸಿ ಅವರಿಗೆ ಸಹ ಅವರಿಗೆ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಅವರಿಗೆ ಪುಸ್ತಕವನ್ನು ಪ್ರಕಟಣೆ ಮಾಡ್ತಾ ಇದ್ದೀವಿ. ತುಂಬ ಬರಹಗಾರರ ಪ್ರಥಮ ಪುಸ್ತಕವನ್ನು ನಾವೇ ಲೋಕಾರ್ಪಣೆ ಮಾಡಿದ್ದೀವಿ. ಈಗ ಮುಂದಿನ ದಿನಗಳಲ್ಲಿ ಸಹ ಬರ ತಿಂಗಳಲ್ಲಿ ತುಂಬ ಪುಸ್ತಕಗಳು ಲೋಕಾರ್ಪಣೆ ಆಗ್ತಿದೆ. ನಿಮ್ಮ ಪತ್ರಕರ್ತರ ಮಾಧ್ಯಮ ಪ್ರೋತ್ಸಾಹ ಸಹಿತ ಬರಹಗಾರರಿಗೆ ಕೇಳ್ತಾ ಕನ್ನಡ 3ನೇ ಪುಸ್ತಕ ನಾನು വലിയ എഴുത്തുകാർത്തി ഒന്നുമല്ല. ഇങ്ങനെ സാമാജിക ಜಾಲತಾಣದಲ್ಲಿ ഒരു ചെറിയ ಎಳೆದಿದ್ದು ಮಾಡುವ ಮೂಲಕ ನಡ ಈ ಎತ್ತರ ಪಯಣ ಶುರುವಾಚಿ ಅನ್ನೋದು ಅಕ್ಕನ ಕಲೆ நல்ல ಸಾಹಿತ್ಯ ಅಭಿಮಾನಿಗಳು ಒತ್ತಾಸೆ ಕಟ್ಟಿಸಿ ಇನ್ನೂ ಎಳೆದು ಚಾಯ್ ಎಳೆದು ಬೇವಣ್ಣ ಅಂತೆಲ್ಲ ಕಟ್ಟಿಸಿ ಆ பொருடு నాకు மிஞ்சம்பொழுது ஒரு ಪ್ರೇರಣೆ ಹಚ್ಚಿ ಅನ್ನನೇ ಎಳೆದಿದ್ದು ಈಗ ನನ್ನ ಪುಸ್ತಕ ನೋಡಿ ಹೊರ ಹೋಗಾಚಿ ಅನ್ನೋಕೆ నాకు ಒಂಥರ ಪೆರುಮೆ ಉಂಟಪ್ಪ. ಅನ್ನನೇ ಈ ಪುಸ್ತಕ வெளிப்படுத்தೋಕೆ నాకు ತುಂಬ ಒತ್ತಾಸೆ ತಂದು ಇಂದಿಕ ಪುಸ್ತಕ ನಿಂಗಳೆಲ್ಲರೂ ಮಿಂಜಲು ಅವರು ಒಪ್ಪಕ್ಕೆ ಕಾರಣ ಅಂತ ಕೊಡವ ಮಕ್ಕಳ ಕೂಟದ ಅಧ್ಯಕ್ಷನಂತ ಬಳ್ಳಾಜಿರ ಅಯ್ಯಪ್ಪನಿಂದ ಮನದುಂಬ ನನ್ನ ದೇವತನ ಈ ನ್ಯಾಯ ತಗೊಳ್ಳೋಕೆ ಇಷ್ಟಪಡ್ವಿ. ನೀವೆಲ್ಲ ಗೊತ್ತಿರೋ ಹಾಗೆ ಬರಹಗಾರರೇ ಇಡೀ ಕರ್ನಾಟಕದಲ್ಲಿ ಇರ್ಬೋದು, ಬರಹಗಾರರೇ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಂಥ ಕಾಲ ಇತ್ತು. ಈಗ ತುಂಬ ಡಿಜಿಟಲ್ ಮಾಧ್ಯಮ ಮತ್ತು ಡಿಜಿಟಲ್ ಇರೋದ್ರಿಂದ ಕಮ್ಮಿ ಆಗ್ತಾ ಇದೆ ಬರಹಗಾರರು. ಅದರಲ್ಲೂ ಈ ಕೊಡವ ಮಕ್ಕಳ ಕೂಟ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು ಬಹಳ ಸಂತೋಷದ ವಿಚಾರ. ಏನಂದರೆ ಒಂದು ಒಳ್ಳೆಯ ಬರಹಗಾರನ ಗುರುತಿಸಿ ಇದು ಯಾವುದೇ ಮಾರಾಟಕ್ಕೆ ಇಲ್ಲದೆ ಎಲ್ಲ ಪುಸ್ತಕವನ್ನು ಎಲ್ಲ ಮೂಲೆಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾಯಿದೆ. ಹಾಗೆ ನನ್ನ
ಪರವಾಗಿ ಮತ್ತು ಕೊಡವ ಜನಾಂಗದ ಪರವಾಗಿ ಮತ್ತು ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲರ ಪರವಾಗಿ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ. ಮಕ್ಕಂದೂರು ಮತ್ತು ಮುಕ್ಕೋಡ್ಲು ಗೌಡ ಮಹಿಳಾ ಒಕ್ಕೂಟ ನೂತನವಾಗಿ ರಚನೆಗೊಂಡಿದ್ದು, ಅಧ್ಯಕ್ಷರಾಗಿ ತೋಟೆರ ನವೀನ ಕುಮಾರಿ ಜಯಪ್ರಕಾಶ್ ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ತೇಲಬೈಲು ಅಸಿಕಾ ದಿನೇಶ್ ಆಯ್ಕೆಗೊಂಡಿದ್ದಾರೆ. ಖಜಾಂಚಿಯಾಗಿ ಕೊಟ್ಟಗೇರಿಯನ ಕಲ್ಪನಾ ಪ್ರದೀಪ್, ಉಪಾಧ್ಯಕ್ಷರಾಗಿ ಕುಂಬಗೋಡನ ಕವಿತಾ ಸುನಿಲ್, ಸಹ ಕಾರ್ಯದರ್ಶಿಯಾಗಿ ಮಳ್ಳನ ಅನಿತಾ ವಿಜಯಕುಮಾರ್, ಸಂಘಟನಾ ಕಾರ್ಯದರ್ಶಿಯಾಗಿ ಕುಡೆಕಲ್ಲು ಸವಿತಾ ಸಂತೋಷ್ ಹಾಗೂ ಕುಂಬಗೋಡನ ನಿಶ್ಚಲ್ ಜಗದೀಶ್ ನೇಮಕಗೊಂಡ್ರು ಹಾಗೂ ಇತರ ಸದಸ್ಯರು ಆಯ್ಕೆಗೊಂಡ್ರು. ಜಿಲ್ಲಾ ಕೇಂದ್ರ ಮಡಿಕೇರಿಯ ಅಂಚಿನ ಮದೆನಾಡಿನ ಬಿಜಿಎಸ್ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿನಿ ಯೋಗಪಟು ಕುಮಾರಿ ಸಿಂಚನ್ ಅವರಿಂದ ಅಕ್ಟೋಬರ್ 28ರಂದು ವಿದ್ಯಾಸಂಸ್ಥೆಯಲ್ಲಿ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಗಾಗಿ 3 ಯೋಗಾಸನಗಳ ಪ್ರದರ್ಶನ ಕಾರ್ಯಕ್ರಮ ನಡೆಯಲಿದೆ. ಸುದ್ದಿಗೋಷ್ಠಿಯಲ್ಲಿ ಆದಿ ಚುಂಚನಗಿರಿ ಶಾಖಾ ಮಠದ ಮೈಸೂರು ಮತ್ತು ಕೊಡಗು ಶಾಖೆಯ ಕಾರ್ಯದರ್ಶಿಗಳಾದ ಸೋಮೇಶ್ವರನಾಥ ಸ್ವಾಮೀಜಿಗಳು ಈ ಕುರಿತು ಮಾಹಿತಿ ನೀಡಿ, ಈಗಾಗಲೇ ಕೊಡಗಿನಲ್ಲಿ ವಿಶ್ವ ದಾಖಲೆಯ 2 ಯೋಗ ಪ್ರದರ್ಶನವನ್ನು ಸಿಂಚನ ನೀಡಿದ್ದು, ಇದೀಗ 3ನೇ ಬಾರಿ ವಿಶ್ವ ದಾಖಲೆಯ ಯೋಗ ಪ್ರದರ್ಶನವನ್ನು ನೀಡಲಿದ್ದಾರೆಂದರು. ಯೋಗಪಟು ಸಿಂಚನಾಳ ತಾಯಿ ರೇಣುಕ ಅವರು ಮಾತನಾಡಿ, ಈ ಬಾರಿ ಸಿಂಚನ ಖಂಡ ಪೀಡಾಸನ ಭಂಗಿಯಲ್ಲಿ 1 ನಿಮಿಷ ಸಮಸ್ಥಿತಿಯಲ್ಲಿ ಇರುವ ಮೂಲಕ ವಿಶ್ವ ದಾಖಲೆಯ ಪ್ರಯತ್ನ ನಡೆಸಲಿದ್ದು, ಧನುರಾಸನದಲ್ಲಿ 1 ನಿಮಿಷಕ್ಕೆ 15 ಬಾರಿ ಸುತ್ತು ಹೊಡೆಯುವ ಹಾಗೂ ಡಿಂಬಾಸನದಲ್ಲಿ 1 ನಿಮಿಷಕ್ಕೆ 10 ಬಾರಿ ಸುತ್ತು ಹೊಡೆಯುವ ಯೋಗಾಸನ ಪ್ರದರ್ಶನ ನಡೆಸುವ ಮೂಲಕ ವಿಶ್ವ ದಾಖಲೆ ಮಾಡಲು ಉದ್ದೇಶಿಸಿರುವುದಾಗಿ ಮಾಹಿತಿಯನ್ನು ನೀಡಿದರು. ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ವತಿಯಿಂದ ನಡೆಯುತ್ತಿರುವಂಥ ಶಾಲೆ ಮದೆ ಗ್ರಾಮದಲ್ಲಿ ಶ್ರೀ BGS ಪಬ್ಲಿಕ್ ಸ್ಕೂಲ್ ಈ ಶಾಲೆಯಲ್ಲಿ ಓದ್ತಾ ಇರುವಂಥ ಕುಮಾರಿ ಸಿಂಚನ 2 ದಾಖಲೆಗಳನ್ನು ಈಗಾಗಲೇ ಯೋಗಾಸನದಲ್ಲಿ ದಾಖಲೆಯನ್ನು ಮಾಡಿದ್ದಾಳೆ, ವಿಶ್ವ ದಾಖಲೆಯನ್ನು ಮಾಡಿದ್ದಾಳೆ. 3ನೆಯ ವಿಶ್ವ ದಾಖಲೆಗೆ ಸಜ್ಜಾಗಿದ್ದಾಳೆ. ಆ ಕಾರ್ಯಕ್ರಮವನ್ನು ದಿನಾಂಕ 28 ಬೆಳಗ್ಗೆ ಮದೆ ಗ್ರಾಮದಲ್ಲಿರುವಂಥ BGS ಪಬ್ಲಿಕ್ ಸ್ಕೂಲ್ನಲ್ಲಿ ಏರ್ಪಾಡು ಮಾಡಲಾಗಿದೆ. ನಮ್ಮ ನಾಡಿನಲ್ಲಿ ಅನೇಕ ಸಾಧಕರು ಹುಟ್ಟಿ ಬಂದಿದ್ದಾರೆ. ಆದರೆ ಈ ಪುಟ್ಟ ಬಾಲಕಿ ಒಂದು ಗ್ರಾಮದಲ್ಲಿ ವಿಶ್ವ ದಾಖಲೆಯನ್ನು ಮಾಡುವ ಹಂತಕ್ಕೆ ತಲುಪಿದ್ದಾಳೆ. ಅದು ನಮಗೆ ಸೋಜಿಗ ವಿಶೇಷ ಆಗಿದೆ. ಈಗಾಗಲೇ 2 ದಾಖಲೆಗಳನ್ನು ಮುರಿದು ಅವಳು 3ನೇ ದಾಖಲೆಗೆ ಸಜ್ಜಾಗಿ ತಲುಪಿದ್ದಾಳೆ. ಈ ಕಾರ್ಯಕ್ರಮಕ್ಕೆ ಪೂಜ್ಯ ಜಗದ್ಗುರು ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿಗಳವರು ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ. ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಇಲ್ಲಿಯ ಶಾಸಕರಾದ ಪೊನ್ನಣ್ಣ ಮತ್ತು ಮತ್ತೊಬ್ಬರು ಮಂತರ್ಗೌಡ ಅವರು ಬರ್ತಾ ಇದ್ದಾರೆ. ನಮ್ಮ ಎಂಪಿಗಳಾದ ಯದುವೀರ ಕೃಷ್ಣದತ್ತರಾಜ ಒಡೆಯರು ಕೂಡ ಆಗಮಿಸ್ತೀವಿ ಅಂತ ಹೇಳಿದ್ದಾರೆ. ಮತ್ತು ನಮ್ಮ ಈ ಜಿಲ್ಲಾಧಿಕಾರಿಗಳು ಕೂಡ ಬರ್ತಾ ಇದ್ದಾರೆ. ಎಲ್ಲ ಗ್ರಾಮದ ಮುಖ್ಯಸ್ಥರು ಇದೊಂದು ಹಬ್ಬದ ರೀತಿ ಈ ವಾತಾವರಣವನ್ನು ನೋಡಿ ಖುಷಿ ಪಡುವಂಥ ಸಂದರ್ಭ. ಎಲ್ಲರೂ ಕೂಡ ಬಂದು ಈ ಪುಟ್ಟ ಮಗು ಈ ವಿಶ್ವ ದಾಖಲೆಯನ್ನು ಮಾಡ್ತಾ ಇರುವಂಥದ್ದು ನಮ್ಮ ನಾಡಿನಲ್ಲಿ, ನಮ್ಮ ಪ್ರಮಿಸಲ್ಲಿ, ನಮ್ಮ ಜಾಗದಲ್ಲಿ, ನಮ್ಮ ಶಾಲೆಯಲ್ಲಿ ಮಾಡ್ತಾ ಇರುವಂಥ ಒಂದು ಸಂತೋಷದ ಸುದ್ದಿ. ಎಲ್ಲರೂ ಬಂದು ಆ ಸುಂದರ ಸಮಯವನ್ನು ಸವಿಯೋಣ, ಆ ಬಾಲಕಿಗೆ ಯಶಸ್ಸನ್ನು ಕೋರೋಣ. ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಡ್ತೀವಿ. ಯೋಗ ಶಿಕ್ಷಕ KK ಮಹೇಶ್ ಕುಮಾರ್ ಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ಯೋಗದ ಅಭ್ಯಾಸದಲ್ಲಿ ಕೊಡಗಿನ ಮಟ್ಟಿಗೆ ಒಂದು ವಿಶೇಷ ಪ್ರತಿಭೆ. ನಾನು ನೋಡಿದ ಹಾಗೆ ಕೊಡಗಿನಲ್ಲಿ ಆ ಥರದೊಂದು ಬಾಲಕಿ ಸಾಧನೆ ಬೇರೆಯಲ್ಲೂ ಕಾಣ್ತಾ ಇಲ್ಲ. ನಮ್ಮ ಪಕ್ಕದ ಮದೆನಾಡು ಗ್ರಾಮದ BGS ಶಾಲೆಯಲ್ಲಿ ವಿದ್ಯಾರ್ಥಿನಿ ಆಗಿದ್ದುಕೊಂಡು ಜೊತೆಗೆ ಅಮ್ಮನ ಪ್ರೋತ್ಸಾಹದಲ್ಲಿ ಈ ಸಾಧನೆಯನ್ನು ಕರೀತಾ ಇದ್ದಾರೆ. ಈಗಾಗಲೇ ಕೊಡಗಿನಾದ್ಯಂತ ಹಾಗೆ ಹೊರಗಡೆ ಕೂಡ ಅವಳ ಪ್ರದರ್ಶನವನ್ನು ಕೊಟ್ಟಿದ್ದಾಳೆ ಬೇರೆ ಬೇರೆ ಕಡೆಗೆ. ಹಾಗಾಗಿ ಸಿಂಚನ ಹೆಸರು ಈಗ ಯೋಗದ ಆಸಕ್ತಿ ಇರುವ
ವರ್ಲ್ಡ್ ದಾಖಲೆಯನ್ನು ಈಗಾಗಲೇ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ಇದೆಲ್ಲ ಮಾಡಿಯಾಗಿದೆ. ಈಗ ಮುಂದಿನ ಹಂತಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ಕೂಡ 3 ಆಸನದಲ್ಲಿ ಹೆಚ್ಚು ಹೊತ್ತು ಇರುವಂತಹ ಪ್ರಯತ್ನ, ಅದರಲ್ಲಿ ಅವರು ಯಶಸ್ವಿಯಾದರೆ ಅದು ವಿಶ್ವ ದಾಖಲೆ